ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಕಲ್ಟಿವೇಟ್ ಪಾಸಿಟಿವ್ ಥಿಂಕಿಂಗ್. ಸಕಾರಾತ್ಮಕ ಚಿಂತನೆಯನ್ನು ಬೆಳೆಸಿಕೊಳ್ಳಿ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಥಾಟ್ಸ್ ದೇ ಕಮ್ ಆಟೋಮ್ಯಾಟಿಕಲಿ ಅಲ್ವಾ? ಸೊ is there a need to cultivate it? ಅದನ್ನು ಬೆಳೆಸಿಕೊಳ್ಳುವುದು ಅವಶ್ಯಕತೆ ಇದೆಯಾ ಅಥವಾ does it happen automatically? So let us understand more about cultivating positive thinking, especially in this time. ಈ ಸಮಯದಲ್ಲಿ ಮನಸ್ಸು ಎಲ್ಲ ಕಡೆಯಿಂದ ಸಿಗ್ತಕ್ಕಂತಹ ಏನು ನೆಗೆಟಿವ್ ಇನ್ಫಾರ್ಮೇಶನ್ಗೆ ಇನ್ಫ್ಲುಯೆನ್ಸ್ ಆಗ್ತಾ ಇದೆ. ಯು ಓಪನ್ ದ ನ್ಯೂಸ್ ಪೇಪರ್, ಎಲ್ಲ ಪಾಸಿಟಿವ್ ಇನ್ಫಾರ್ಮೇಶನ್ಸ್ ಇರುತ್ತೆ ಅಲ್ವಾ? ಇಲ್ಲ, ಇಟ್ಸ್ ಆಲ್ ನೆಗೆಟಿವ್. ಟಿವಿ ಆನ್ ಮಾಡಿದೆ, ಇಫ್ ಯು ಟರ್ನ್ ಆನ್ ದ ಟಿವಿ, ಅಲ್ಲಿ ಕೂಡ even though there are a lot of good things that's happening around us, the focus is on negative. So when we are in this time, what is the importance of positive thinking? How it affects our body, mind, and the balance of our life. So all the very best, and wishing you a very happy session on Cultivate Positive Thinking. May you receive more information, some insight, and some experience also. So with a beautiful smile, let us invite Sri Vishwanath Guruji. Namaste. ನಮಸ್ತೆ. ಸಿದ್ಧತೆ ಮಾಡಿಕೊಂಡು ನಂತರ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಚಿಂತನೆ ನಡೆಸೋಣ. ಸಿಟ್ ಕಂಫರ್ಟಬಲಿ, ಆರಾಮಾಗಿ ಕುಳಿತುಕೊಳ್ಳಿ, ಸಮಾಧಾನವಾಗಿ ಕುಳಿತುಕೊಳ್ಳಿ, ದೇಹ ಆರಾಮವಾಗಿರಲಿ, ಕಣ್ಣುಗಳನ್ನು ಸಮಾಧಾನವಾಗಿ ಮುಚ್ಚಿಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಹೃದಯವನ್ನ ಬಲಹಸ್ತದಿಂದ ಸ್ಪರ್ಶ ಮಾಡಿಕೊಳ್ಳಿ. ಶಾಂತ ಮನಸ್ಸಿನಿಂದ ಶಾಂತಿ ಮಂತ್ರವನ್ನ ಹೇಳೋಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. Om Shanti Shanti Shanti. Dear universal energy, guide us from unreal to reality. Lead us from darkness unto light. Transform us from death to immortality. ದೈವಿಕ ಶಕ್ತಿಯಲ್ಲಿ, ಬ್ರಹ್ಮಾಂಡ ಶಕ್ತಿಯಲ್ಲಿ ಪ್ರಾರ್ಥಿಸಿದ್ದೇವೆ. ನಮ್ಮನ್ನು ಅಸತ್ಯದಿಂದ ಸತ್ಯದೆಡೆಗೆ ನಡೆಸು, ನಮಗೆ ಬೆಳಕು ತೋರು, ಭವಬಂಧನಗಳಿಂದ ಬಿಡುಗಡೆ ಮಾಡು. ಹೀಗೆ ಸ್ಪಷ್ಟವಾಗಿ ವಿನಂತಿಸಿದ್ದೇವೆ, ಕೇಳಿಕೊಂಡಿದ್ದೇವೆ. ಬಲಹಸ್ತವನ್ನು ಸಮಾಧಾನಗೊಳಿಸಿ. ರಿಲ್ಯಾಕ್ಸ್ ಯುವರ್ ಹ್ಯಾಂಡ್. ಕೈಗಳು ಸಮಾಧಾನವಾಗಿ ತೊಡೆಗಳ ಮೇಲಿರಲಿ. ಬೆನ್ನು ಸ್ವಲ್ಪ ನೇರವಾಗಿರಲಿ. ಆಳವಾದ ಉಸಿರಾಟವನ್ನು ಶುರು ಮಾಡಿ. ಡೀಪ್ ಬ್ರೀದಿಂಗ್, ಆಳವಾದ ಉಸಿರಾಟ. ಸಮಾಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಶಾಂತವಾಗಿ ಉಸಿರನ್ನು ಹೊರಹಾಕಿ. ದೀರ್ಘವಾದ ಉಸಿರಾಟ, ನೀಳವಾದ
ಆಳವಾದ ಉಸಿರಾಟ. ಈಗ ನಿಮ್ಮ ಹೃದಯ ಭಾಗವನ್ನು ಗಮನಿಸಿ. ಹೃದಯ ಕೇಂದ್ರ, ಹಾರ್ಟ್ ಸೆಂಟರ್ ಗಮನಿಸಿ. ಸಮಾಧಾನವಾಗಿ ಉಸಿರಾಡಿ. ಓಂಕಾರವನ್ನ ಪಠಿಸೋಣ. ಸಿದ್ಧರಾಗಿ ಆಳವಾಗಿ ಉಸಿರನ್ನ ತೆಗೆದುಕೊಳ್ಳಿ. ವಿಶ್ರಾಂತಿ. ರಿಲ್ಯಾಕ್ಸ್. ಡೀಪ್ ಬ್ರೆತ್. ಆಳವಾಗಿ ಉಸಿರನ್ನ ತೆಗೆದುಕೊಳ್ಳಿ. ವಿಶ್ರಾಂತಿ. ಆಳವಾಗಿ ಉಸಿರನ್ನ ತೆಗೆದುಕೊಳ್ಳಿ. ರಿಲ್ಯಾಕ್ಸ್. ಓಂಕಾರವನ್ನ ಪಠಿಸಿ ಇನ್ನಷ್ಟು ಮನಸ್ಸು ದೇಹವನ್ನ ಸಮಾಧಾನಗೊಳಿಸಿದ್ದೇವೆ. ಈಗ ಇಷ್ಟ ಗುರುಗಳನ್ನ ಸ್ಮರಿಸಿಕೊಳ್ಳೋಣ. ಗುರುಗಳ ಸ್ಮರಣೆಯಾಗಲಿ. ನಮಗೆ ಸಿಗುವ ಜ್ಞಾನ ಅದು ಗುರುವಿನ ಆಶೀರ್ವಾದ. ಯಾವುದೇ ರೂಪದಲ್ಲಿ ನಮಗೆ ಜ್ಞಾನ ಹರಿದು ಬಂದರೆ ಅದು ಗುರುವಿನಿಂದಲೇ ಬಂದಿರುವ ಶಕ್ತಿ. ನಿಮ್ಮ ಇಷ್ಟ ಗುರುಗಳನ್ನ ಸ್ಮರಣೆ ಮಾಡಿ. ಗುರುಗಳನ್ನ ಸ್ಮರಿಸುತ್ತಾ ಗುರು ಸ್ತುತಿಯನ್ನು ಮಾಡೋಣ. ನಮಸ್ಕಾರ ಮುದ್ರೆಗೆ ಬನ್ನಿ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವಿನ ಪಾದಾರವಿಂದಗಳಿಗೆ ನಮನ. ಶರಣಾಗತಿ. ಗುರುವಿಗೆ ಸಂಪೂರ್ಣ ಶರಣಾಗತಿಯನ್ನು ಅರ್ಪಿಸಿ ಕೈಗಳನ್ನು ಸಮಾಧಾನಗೊಳಿಸಿ ಮನಸ್ಸಿನಲ್ಲಿ ಪ್ರೀತಿಯ ಗುರುಗಳಲ್ಲಿ ವಿನಂತಿಸಿಕೊಳ್ಳಿ. ಈ ಸಮಯ ನನಗೆ ಸಕಾರಾತ್ಮಕ ಜ್ಞಾನವನ್ನ, ವಿಷಯವನ್ನ ತಂದುಕೊಡಲಿ. ಈ ಸಮಯ ನನ್ನ ಪರಿವರ್ತನೆಗಾಗಿ ಉಪಯೋಗವಾಗಲಿ. ಈ ಕಾರ್ಯಕ್ರಮದಲ್ಲಿ ನನಗೆ ಬೇಕಾದ ಸ್ಪಷ್ಟ ವಿಷಯಗಳು ದೊರಕುವಂತಾಗಲಿ. ನನ್ನ ಜೀವನ ಉತ್ತಮಗೊಳ್ಳುವಂತಾಗಲಿ. ಹೀಗೆ ಮನಸ್ಸಿನಲ್ಲಿ ಅಂದುಕೊಳ್ಳಿ. ಮನವನ್ನ ಉಸಿರಾಟದ ಮೇಲೆ ತನ್ನಿ. ಒಮ್ಮೆ ಆಳವಾಗಿ ಉಸಿರನ್ನ ತೆಗೆದುಕೊಂಡು ಸಂಪೂರ್ಣವಾಗಿ ಉಸಿರನ್ನ ಹೊರಹಾಕಿ ಗುರುಗಳಿಗೆ ಧನ್ಯವಾದವನ್ನು ಅರ್ಪಿಸಿ ಮತ್ತೊಮ್ಮೆ ಆಳವಾಗಿ ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಹೊರ ಹಾಕುತ್ತಾ ಎರಡೂ ಹಸ್ತಗಳನ್ನ ಪರಸ್ಪರ ಉಜ್ಜಿಕೊಳ್ತಾ ಮುಖವನ್ನ ಸ್ಪರ್ಶಿಸಿ ಹಾಗೆ ಮುಖವನ್ನ ಸವರಿಕೊಳ್ಳುತ್ತಾ ಸಮಾಧಾನವಾಗಿ ಸಿದ್ಧತಾ ಧ್ಯಾನದಿಂದ ಹೊರಬನ್ನಿ.
ನಮಸ್ತೆ. ನಾವು ಈ ಸೆಕೆಂಡ್ ಲಾಕ್ಡೌನ್ ಶುರುವಾದಾಗಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನ ಧ್ಯಾನ ಯೋಗ, ಹನುಮಾನ್ ಚಾಲಿಸ, ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ ಮಾಡಿದ್ವಿ. ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಹೇಗೆ ನಮ್ಮನ್ನ ಲವಲವಿಕೆಯಿಂದ ಇಟ್ಕೊಳ್ಳೋದು, ಖುಷಿಯಾಗಿರೋದು ಹೇಗೆ, ಬಂದಿರುವ ಪರಿಸ್ಥಿತಿಯನ್ನ ನಿಭಾಯಿಸೋದು ಹೇಗೆ, ಮನಸ್ಸನ್ನ ಸಕಾರಾತ್ಮಕವಾಗಿ ಇಟ್ಕೊಳ್ಳೋದು ಹೇಗೆ, ಇದ್ರ ಬಗ್ಗೆನೆ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ವಿ. ಹಾಗೆ ಇವತ್ತು ಸಕಾರಾತ್ಮಕ ಚಿಂತನೆಯನ್ನ ಬೆಳೆಸಿಕೊಳ್ಳಿ. ನಾವು ಇನ್ನೊಂದಿಷ್ಟು ಪಾಸಿಟಿವ್ ಥಿಂಕಿಂಗ್ ಅನ್ನ ಬೆಳೆಸಲಿಕ್ಕೆ, ಶಾಂತ ಸಮಾಧಾನ ಮನಸ್ಥಿತಿಯಿಂದ ನಮ್ಮ ಪರಿವರ್ತನೆಯನ್ನು ಮಾಡಿಕೊಳ್ಳಿಕ್ಕೆ ಇನ್ನೊಂದು ಅವಕಾಶ ಸ್ಪಿರಿಚುವಲ್ ಸೊಲ್ಯೂಷನ್ ಸೆಂಟರ್ ನಮಗೆ ಒದಗಿಸಿದೆ. ಅದನ್ನು ನಾವು ಪೂರ್ತಿಯಾಗಿ ಉಪಯೋಗಿಸ್ಕೊಳ್ಳೋಣ. ರೈಟ್? ಹೇಗಿದ್ದೀರಿ ಎಲ್ಲ? ಆರೋಗ್ಯ ಹೇಗಿದೆ? ಮನಸ್ಥಿತಿ ಹೇಗಿದೆ? ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಏನ್ ಬರುತ್ತೆ ನಿಮ್ಮ ಮನಸ್ಸಿನಲ್ಲಿ? ನಮ್ಮನ್ನ ನಾವು ನೋಡ್ಕೊಳ್ಬೇಕು ಅಂತ ಅನ್ಸಲ್ವೇನು? ಹೇಗಿದ್ದೀರಿ ಅಂದ ಕೂಡ್ಲೆ ಮನಸ್ಸಿಗೆ ಆ ಪ್ರಶ್ನೆ ಹೇಳುತ್ತೆ, ಹೇಗಿದ್ದೀನಿ, ಹೀಗೆ ಒಂದ್ಸರಿ ನೋಡ್ಕೊಳ್ಬೇಕು ಅಂತ ಅನ್ಸ್ಬೋದು ಅಲ್ವಾ? ಹೇಗಿದ್ದೀರಿ ಅಂತ ಹೇಳಿದ್ರೆ ಬೇರೆ ಎಲ್ಲ ನೋಡೋದಿಲ್ಲ ನಾವು. ಕ್ವಶನ್ ನಮಗೆ ಬಂತು, ಕ್ವಶನ್ ಬಂದ ಕೂಡಲೇ ಅದಕ್ಕೆ ಉತ್ತರ ಒಳಗಡೆಯಿಂದ ಬರಬೇಕು. ಆಗ ಚಿಂತನೆ ಶುರುವಾಗಬಹುದು. ನಾನು ಹೇಗಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ, ಎಲ್ಲಿದ್ದೀನಿ, ಇದೆಲ್ಲ ಬರ್ಬೋದು. ಅವಾಗ ಇಲ್ಲ ಬ್ಲ್ಯಾಂಕ್ ಆಗಿ ಕೂಡ ಇರ್ಬೋದು. ಯಾಕಂದ್ರೆ ಇಂಥ ಪ್ರಶ್ನೆಗಳು ಬಂದಾಗ ಕೆಲವೊಂದ್ಸರಿ ಬ್ಲ್ಯಾಂಕ್ ಆಗ್ಬಿಡ್ತೀವಿ, ಉತ್ತರನೇ ಬರೋದಿಲ್ಲ. ವಿ ಡೋಂಟ್ ಹ್ಯಾವ್ ಕ್ಲಾರಿಟಿ. ತುಂಬಾ ಸಮಯದಲ್ಲಿ ಇಂಥ ಪ್ರಶ್ನೆಗಳಿಗೆ ಉತ್ತರ ಹೇಗಿರುತ್ತೆ? ಸುಮ್ಮನೆ ನಿಮ್ಮ ಹಿಂದಿನ ದಿನಗಳನ್ನ ನೆನ್ಸ್ಕೊಳ್ಳಿ. ಯಾರೋ ನಿಮಗೆ ಕೇಳಿರೋದು ಅಥವಾ ನೀವು ಯಾರಿಗೋ ಕೇಳಿರೋದು, ಹೇಗಿದ್ಯಪ್ಪ ಅಂತ, ಏನ್ ಆನ್ಸರ್ಗಳು ಬಂದಿದೆ ಅಂತ. 90% ಪಾಸಿಟಿವ್ ಆಗಿ ಬಂದಿರುತ್ತಲ್ವ ಆನ್ಸರ್ಸ್. ಹಾಗಂತ ಅನ್ಕೊಳ್ಳೋಣ. ಹೇಗಿದ್ಯಾ? ಸೂಪರ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ, ವಂಡರ್ಫುಲ್ ಆಗಿದ್ದೀನಿ, ಎಕ್ಸಲೆಂಟ್ ಆಗಿದ್ದೀನಿ, ಆಸಮ್, ಖುಷಿಯಾಗಿದ್ದೀನಿ, ಸ್ವರ್ಗಕ್ಕೆ 3 ಗೇಣು. ಇರ್ಬೋದು ಇವೆಲ್ಲ ಅಲ್ವಾ? ಹಾಗಾದ್ರೆ ಹೇಗಿದ್ದೀರಾ? ನಿಮಗೆ ನೀವೇ ಕೇಳ್ಕೊಳ್ಳಿ, ಹೇಗಿದ್ದೀರಾ? ಯಾಕೆ ನಾ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, ಇದು ನಮ್ಮ ವ್ಯಕ್ತಿತ್ವ ವಿಕಸನ ಮಾಡ್ತಕ್ಕಂಥ ಸಮಯ. ನಾವೇನಿಲ್ಲಿ ಒಂದು 1 hour 1 ಗಂಟೆಗಳ ಕಾಲ ಡಿಸ್ಕಷನ್ ಮಾಡ್ತೇವಿ. ಅದೆಲ್ಲ ಕೂಡ ಅದ್ ನಾನ್ ನಿಮಗೆ ಹೇಳೋದಲ್ಲ, ನಿಮಗ್ ನೀವೇ ಹೇಳ್ಕೊಳ್ಳೋದು, ನಿಮಗ್ ನೀವೇ ಕೇಳ್ಕೊಳ್ಳೋದು. ಈ ಪ್ರಶ್ನೆಗಳನ್ನು ಕೇಳಿ ಉತ್ತರ ಕೊಡೋರು ನೀವೇ ಅಲ್ವಾ? ಸುಮ್ಮನೆ ಯೋಚನೆ ಮಾಡಿ. ನಮ್ಮ ಜೀವನದಲ್ಲಿ ಯಾವಾಗ್ಲೂ ಹೀಗೆ ಅನ್ಕೊಳ್ತಾ ಇರ್ತೀವಿ, ಲೈಫ್ ಈಸ್ ಎ ಮಿಕ್ಸ್ಚರ್ ಆಫ್ ಅಪ್ಸ್ ಅಂಡ್ ಡೌನ್ಸ್ ಅಂತ. ಜೀವನ ಹೇಗಿರುತ್ತೆ? ಏರಿಳಿತ. ಒಂದೊಂದ್ಸಾರಿ ಅದು ಖುಷಿಯ ದಿನಗಳಿಗೆ ಹೋಗುತ್ತೆ, ಇನ್ನೊಂದ್ಸಾರಿ ಅದು ದುಃಖದ ದಿನಗಳಿಗೆ ಇಳಿದು ಬಿಡುತ್ತೆ. ಅವೆರಡರ ಮಧ್ಯೆ ಇರೋದು ಗೊಂದಲ. ಈ ಕಡೆ ಏನಾರು ಇರ್ಬೋದು, ಈ ಕಡೆ ಏನಾರು ಇರ್ಬೋದು, ಅದ್ರ ಮಧ್ಯದಲ್ಲಿ ಇರೋದೇನದು ಗೊಂದಲ. ಹಾಗಾದ್ರೆ ಇದು ನಾವು ಕೇಳ್ಕೊಂಡು ಬಂದಿರತಕ್ಕಂತ ವಿಷಯ. ಅದು ಜೀವನದಲ್ಲಿ ಇವೆಲ್ಲ ಇದ್ದಿದೆ ಕಣೋ. ಒಂದ್ಸರಿ ಹೇಳ್ತೀವಿ, ಒಂದ್ಸರಿ ಬೀಳ್ತೀವಿ, ಅದ್ರಲ್ಲಿ ಏನಿದೆ ಅಲ್ವಾ? ಆದ್ರೆ ಏಳುವುದು ಬೀಳುವುದು, ಏನ್ ಹೇಳ್ತಾ ಇದೀನಿ? ಏಳೋದು ಬೀಳೋದು ಅದು ನಮ್ಮದೇ ಆಯ್ಕೆ ಅಂತ ಯಾರು ಹೇಳ್ಕೊಡ್ಲಿಲ್ಲ ನಮ್ಗೆ. ಏನ್ ಹೇಳ್ತಾ ಇದೀನಿ? ನೋ ಒನ್ ಹ್ಯಾಸ್ ಟೋಲ್ಡ್
ನೋ ಒನ್ ಹ್ಯಾಸ್ ಟೋಲ್ಡ್ ದಟ್ ಇಟ್ ಈಸ್ ಯುವರ್ ಚಾಯ್ಸ್. ನೀನು ಖುಷಿಯಾಗಿರ್ತೀಯ ಅಥವಾ ದುಃಖವಾಗಿರ್ತೀಯೋ ಅದನ್ನ ನೀನು ಆಯ್ಕೆ ಮಾಡೋದು, ನೀನ್ ಚೂಸ್ ಮಾಡೋದು, ನೀನ್ ಚಾಯ್ಸ್ ಮಾಡೋದು ಅಂತ ಯಾರು ಹೇಳಲೇ ಇಲ್ಲ. ನಾವು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಲೇ ಇಲ್ಲ. ನಾ ಹೇಳೋದು ಅರ್ಥ ಆಗ್ತಾ ಇದೆಯಾ? ಇದು ಏರಿಳಿತದ ಜೀವನ, ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಆದ್ರೆ ಯಾವ್ದಕ್ಕೆ ನಾನ್ ಸ್ಟಿಕ್ ಆಗಿರ್ಬೇಕು, ಯಾವ್ದ್ರ ಜೊತೆಗೆ ನಾನು ಇರಬೇಕು, ಯಾವ್ದಕ್ಕೆ ನಾನು ಅಂಟ್ಕೊಂಡಿರ್ಬೇಕು, ಅದು ನಮಗೆ ಚೂಸ್ ಮಾಡಲಿಕ್ಕೆ ಅಥವಾ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸ್ಪಷ್ಟತೆ ಸಿಗ್ಲಿಲ್ಲ. ಯಾಕೆಂದ್ರೆ ಇದು ನಮ್ಮ ವ್ಯಕ್ತಿತ್ವ ವಿಕಸನದ ವಿಚಾರ. ಇದು ಇಟ್ಸ್ ಅ ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್ ಇನ್ಫಾರ್ಮೇಶನ್ ಅಲ್ವಾ? ಹಾಗಾದ್ರೆ ನಮ್ಮ ಜೀವನದಲ್ಲಿ ಏನಾಗ್ತಾ ಇದೆ ಈಗ, ವಾಟ್ ಈಸ್ ಹ್ಯಾಪ್ನಿಂಗ್ ರೈಟ್ ನೌ, ಅದನ್ನ ಚೂಸ್ ಮಾಡೋದು, ಅದನ್ನ ಐಡೆಂಟಿಫೈ ಮಾಡೋದು, ಅದನ್ನ ಹಿಡ್ಕೊಳ್ಳೋದು, ಆಯ್ಕೆ ಮಾಡೋದು, ಆರಿಸೋದು ಯಾರ ಕೆಲಸ? ನಮ್ಮ ಜೀವನದಲ್ಲಿ ಏನಾಗ್ತಾ ಇದೆ, ಯಾವ ರೀತಿ ನಮ್ಮ ಜೀವನ ನಡೀತಾ ಇದೆ, ಇದನ್ನ ಅರಿತುಕೊಳ್ಳೋದು, ಹಾಗೆ ಸರಿಯಾದ ಆಯ್ಕೆಯನ್ನು ಮಾಡೋದು ಯಾರ ಕೆಲಸ? ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಕರೆಕ್ಟ್? ನಮ್ಮದೇ ಜವಾಬ್ದಾರಿ. ಯಾಕೆ ಅಂದ್ರೆ ನೀವು ಯಾವುದೇ ಸಾಧಕರನ್ನು ತಗೊಳ್ಳಿ, ಅದು ಯಾವುದೇ ಕ್ಷೇತ್ರದಲ್ಲಿರ್ಬೋದು. ಸಾಧಕರು ಅಂತ ಹೇಳಿದ್ರೆ ನಾನಾ ಕ್ಷೇತ್ರಗಳು. ಈ ಕಡೆ ವ್ಯವಹಾರ ಬಿಸ್ನೆಸ್ ಅಲ್ಲಿರೋರು, ಈ ಕಡೆ ಸಂಶೋಧನೆಯಲ್ಲಿರೋರು, ಈ ಕಡೆ ಆಧ್ಯಾತ್ಮದಲ್ಲಿರೋರು, ಎಲ್ಲರೂ ಸಾಧಕರೇ. ಸಾಧಕರ ಜೀವನ ಚರಿತ್ರೆ, ಅವರ ಬಯೋಗ್ರಫಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಿಮ್ ಜೀವನದಲ್ಲಿ ಏನಾಗ್ತಾ ಇದೆಯಲ್ಲ ಅದಕ್ಕೆ ನೀವು ಮಾತ್ರ ಜವಾಬ್ದಾರರು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಮೈ ಲೈಫ್. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಯೋಚನೆ, ಆಲೋಚನೆ, ವರ್ತನೆ, ಪ್ರತಿಯೊಬ್ಬರ ಯೋಚನೆ, ಆಲೋಚನೆ ಮತ್ತು ಅವರ ವರ್ತನೆ, ನಡತೆ, ಕ್ಯಾರೆಕ್ಟರ್, ಇದೆಲ್ಲ ಏನ್ ತೋರ್ಸತ್ತೆ? ಅವನ ವ್ಯಕ್ತಿತ್ವವನ್ನ ತೋರ್ಸತ್ತೆ ಅಲ್ವಾ? ಹಾಗಾದ್ರೆ ಅವನು ಯಾವ ರೀತಿ ಸಮಾಜದಲ್ಲಿ ಬದುಕ್ತಾ ಇದ್ದಾನೆ, ಯಾವ ರೀತಿ ವ್ಯವಹಾರವನ್ನು ಮಾಡ್ತಾನೆ, ಮಾತುಕತೆ ಹೇಗೆ ಮಾಡ್ತಾನೆ, ವಿಷಯಗಳ ಬಗ್ಗೆ ಸ್ಪಷ್ಟತೆ ಹೇಗಿದೆ, ಯಾವುದೇ ವಿಚಾರವನ್ನ ಪ್ರಸ್ತಾವನೆ ಮಾಡಬೇಕಾದ್ರೆ ಅವನ ಅರಿವು ಜೊತೆಗೆ ಅವನ ಹೇಳ್ತಕ್ಕಂತಹ ವಿಷಯ, ಕೇಳುಗರಿಗೆ ಆಗ್ತಕ್ಕಂತಹ ಸಂತಸ, ಖುಷಿ, ಇದೆಲ್ಲ ಏನ್ ತೋರಿಸುತ್ತೆ? ಆ ವ್ಯಕ್ತಿಯಲ್ಲಿ ಏನೋ ಒಂದು ಅದ್ಭುತವಾದ ಶಕ್ತಿ ಇದೆ. ಇದ್ಯಾರು? ಸಾಧನೆ ಮಾಡಿದವ್ರನ್ನ ನೋಡಿದಾಗ. ರೈಟ್? ಹಾಗಾದ್ರೆ ನಮ್ಮ ವ್ಯಕ್ತಿತ್ವ, ನಮ್ಮ ಆಟಿಟ್ಯೂಡ್, ನಮ್ಮ ವರ್ತನೆ, ನಮ್ಮ ಕ್ಯಾರೆಕ್ಟರ್ ಹೇಗಿದೆ, ಇದನ್ನ ನಾವೇ ಗುರುತಿಸ್ಕೊಳ್ಬೇಕು. ಸಾಕಷ್ಟು ಸಮಯ ನಾವು ಈ ತರ ಇರುತ್ತೆ, ಬೇರೆಯವ್ರು ನಮ್ಗೆ ಹೇಳ್ತಾ ಇರ್ತಾರೆ, ನೋಡು ನೀನ್ ಹೇಳ್ತಾ ಇರೋದು ಸರಿ ಇಲ್ಲ, ನೀನ್ ಮಾಡ್ತಾ ಇರೋದು ಸರಿ ಇಲ್ಲ, ನಿನ್ನ ಈ ವರ್ತನೆ ಸರಿ ಇಲ್ಲ, ನೀನ್ ಸ್ವಲ್ಪ ಬದಲಾಯಿಸ್ಕೊಳ್ಬೇಕು. ಬೇರೆಯವ್ರು ಹೇಳೋದನ್ನ ಕೇಳಿದೀವಿ. ಯಾವಾಗ್ಲೂ ಹೀಗೆ ಅನ್ಕೊಳ್ತೀವಿ, ಅದು ಅವರಿಗೋಸ್ಕರ ಹೇಳ್ತಾ ಇದಾರೆ ಅಂತ. 50% ಅವರಿಗೋಸ್ಕರ ಹೇಳಿರ್ಬೋದು, ಆದ್ರೆ ಇನ್ನೊಂದು 50% ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ ನಾವು. ರೈಟ್? ಹಾಗಾದ್ರೆ ನಮ್ಮಲ್ಲಿ ಆ ಸದೃಢ ವ್ಯಕ್ತಿತ್ವವನ್ನ ಹೊರಹೊಮ್ಮಿಸಬೇಕಾದ್ರೆ ನಾವೇ ಮೊದಲ ಹೆಜ್ಜೆ ಇಡಬೇಕು. ವಿ ಹ್ಯಾವ್ ಟು ಟೇಕ್ ಅವರ್ ಫಸ್ಟ್ ಸ್ಟೆಪ್. ಕರೆಕ್ಟ್?
ಸೊ ಅದಕ್ಕೇನ್ ಮಾಡಬೇಕು? ಕೃಷಿ ಮಾಡಬೇಕು ಅಲ್ವಾ? ಕೃಷಿ ಆಗಬೇಕು. ಸೊ ಅದಕ್ಕೆ ವಿ ನೀಡ್ ಟು ಕಲ್ಟಿವೇಟ್ ಗುಡ್ ಪಾಸಿಟಿವ್ ಥಾಟ್ಸ್. ನಾವು ನಮ್ಮಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನ ಬೆಳೆಸ್ಕೊಳ್ಬೇಕು. ಅದೆಲ್ಲಿರೋದು? ನಮ್ಮೊಳಗಡೆನೆ. ನಾವೇ ಅದನ್ನ ಬೆಳೆಸ್ಕೊಳ್ಬೇಕು. ರೈಟ್? ಈಗ ಯೋಚನೆ ಮಾಡಿ, ಸುಮಾರು ಈಗ 1 ತಿಂಗಳು ಆಯ್ತಲ್ಲ ಲಾಕ್ಡೌನ್ ಆಗಿ, 1.5 ತಿಂಗಳು ಆಗ್ತಾ ಬಂತು. ಪಾಸಿಟಿವ್ ಆಗಿ ಇರಬೇಕು ಅಂತ ಹೇಳಿದ್ರೆ ಹೇಗ್ ಸಾಧ್ಯ? ಗುರುಮಾವ ಹೇಳ್ತಾ ಇದ್ರು, ನ್ಯೂಸ್ ಪೇಪರ್ ನೋಡಿದ್ರೆ, ವಾಟ್ಸ್ಆಪ್ ಓಪನ್ ಮಾಡಿದ್ರೆ, ಟಿವಿ ನ್ಯೂಸ್ ನೋಡಿದ್ರೆ ಎಲ್ಲೂ ಕೂಡ ನಮಗೆ ಪಾಸಿಟಿವ್ ಅಪ್ರೋಚ್ ಅನ್ನೋದು ಕಡಿಮೆ ಆಗಿದೆ. ಭಯ ತುಂಬಿಕೊಂಡಿದೆ, ಗೊಂದಲ ತುಂಬಿಕೊಂಡಿದೆ, ಅಸಹಾಯಕತೆ ಇದೆ, ಒದ್ದಾಟ ಇದೆ, ನೋವಿದೆ. ಆದರೂ ಕೂಡ ಇಂಥ ಸ್ಥಿತಿಯಲ್ಲೂ ಕೂಡ ನಾವು ಪಾಸಿಟಿವ್ ಆಗಿರಬೇಕು, ಸಕಾರಾತ್ಮಕವಾಗಿರಬೇಕು ಅಂತ ಹೇಳಿದ್ರೆ ಸಾಧ್ಯನಾ? ಬಾಯಿ ಮಾತಲ್ಲಿ ಮಾಡ್ತೀವಿ ಅನ್ನೋದು ಸಾಧ್ಯ. ಅಂದ್ರೆ ಏನು? ನಾನು ಪಾಸಿಟಿವ್ ಆಗಿರ್ತೀನಿ ಅನ್ನೋದು ಖಂಡಿತವಾಗಿಯೂ ಸಾಧ್ಯ. ಆದ್ರೆ ನಿಜವಾಗ್ಲೂ ಹಾಗೇ ಇರೋದು ಸುಲಭ ಅಲ್ಲ. ಬೀಯಿಂಗ್ ಪಾಸಿಟಿವ್ ಈಸ್ ನಾಟ್ ಈಸಿ ಥಿಂಗ್. ಅದಕ್ಕೆ ಏನಾಗಬೇಕು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಅಭ್ಯಾಸ ಮಾಡ್ಕೊಳ್ಬೇಕು, ಮಾಡ್ತಾನೆ ಇರಬೇಕು. ಇಟ್ಸ್ ಎ ನಾನ್ ಸ್ಟಾಪ್ ಪ್ರಾಕ್ಟೀಸ್. ನನ್ನ ಕಾರ್ಯಾಗಾರಗಳಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಪ್ರಾಕ್ಟೀಸ್ ಯಾವಾಗ ಮಾಡಬೇಕು ಅಂತ ಯೂಶುವಲಿ ಇದೇ ಪ್ರಶ್ನೆ ಬರುತ್ತಲ್ಲ, ಪ್ರಾಕ್ಟೀಸ್ ಯಾವಾಗ ಮಾಡಬೇಕು? ಪ್ರಾಕ್ಟೀಸ್ ಯಾವಾಗ್ಲೂ ಮಾಡಬೇಕು, ನಾನ್ ಸ್ಟಾಪ್ 24/7 ನಾವು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಏನು? ನಮ್ಮ ಉನ್ನತಿಗಾಗಿ. ಯಾವ ತರ ಇರಬೇಕು, ಹೇಗಿರಬೇಕು, ಏನ್ ಮಾಡಬೇಕು, ಅದನ್ನ ನಾನು ಚೂಸ್ ಮಾಡ್ಕೊಳ್ಬೇಕು, ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇರಬೇಕು. ರೈಟ್? ಹಾಗಾಗಿ ಬೀಯಿಂಗ್ ಪಾಸಿಟಿವ್ ಈಸ್ ವೆರಿ ಇಂಪಾರ್ಟೆಂಟ್. ಸಕಾರಾತ್ಮಕವಾಗಿರೋದು ತುಂಬಾನೇ ಅಗತ್ಯ. ಆದರೆ ಅದಕ್ಕೇನ್ ಬೇಕು? ನಿರಂತರವಾಗಿ ಅಭ್ಯಾಸ ಮಾಡಬೇಕು. ನೀವೇನಾದ್ರೂ ನಿರಂತರವಾಗಿ ಈ ಕೆಲಸ ಮಾಡಿದ್ರೆ ಯಾವಾಗ್ಲೂ ಸಕಾರಾತ್ಮಕವಾಗಿರೋದು, ಪಾಸಿಟಿವ್ ಆಗಿರುತ್ತೆ. ಎವ್ರಿ ಟೈಮ್ ಯಾವಾಗ ನೋಡಿದ್ರು ಎಸ್ ಒಳ್ಳೇದಾಗತ್ತೆ, ಸಮಾಧಾನವಾಗಿರ್ತೀನಿ, ಆರೋಗ್ಯ ಇದೆ ನನ್ನಲ್ಲಿ, ಖಂಡಿತ ಇದು ಸಾಧನೆ ಆಗತ್ತೆ, ಈ ಸ್ಥಿತಿ ಬದಲಾಗತ್ತೆ, ನಾನು ಸಾಧಿಸ್ತೀನಿ ಇದನ್ನ, ನನ್ನ ಜೀವನ ನನ್ನ ಜವಾಬ್ದಾರಿ ಅಲ್ಲ, ನಾನೇ ಬದಲಾಯಿಸ್ತೀನಿ. ಹೀಗೇನಾದ್ರೂ ಪ್ರತಿ ಹಂತದಲ್ಲೂ ನಾವು ಕೃಷಿ ಮಾಡ್ತಾ ಹೋದ್ರೆ, ಆ ಯೋಚನೆಗಳನ್ನ ಬಿತ್ತುತ್ತಾ ಹೋದ್ರೆ ಏನಾಗತ್ತೆ ಅಂತ ಹೇಳಿದ್ರೆ we can change the destiny upside down easily. Right? ಹಾಗಾಗಿ ಕಂಟಿನ್ಯೂಸ್ಲಿ ಸತತವಾಗಿ ನಾವು ಸಕಾರಾತ್ಮಕ ಯೋಚನೆ ಮಾಡ್ತಾನೆ ಇರಬೇಕು. ರೈಟ್? ಹಾಗಾದ್ರೆ ಏನ್ ಮಾಡಬೇಕು? ಏನೇ ಮಾಡ್ಬೇಕಾದ್ರೂ ಒಂದು ಯೋಚನೆಯಿಂದನೇ ಶುರುವಾಗೋದು. ನಮ್ಮ ಜೀವನದಲ್ಲಿ ಏನೇ ಮಾಡ್ಬೇಕಾದ್ರೂ, ಏನೇ ಬದಲಾಗಬೇಕಾದ್ರೂ ಅದು ಶುರುವಾಗೋದಿಲ್ಲಿಂದ ಒಂದು ಯೋಚನೆ, ಒಂದೇ ಯೋಚನೆ. ಇಟ್ಸ್ ಅ ಸಿಂಗಲ್ ಥಾಟ್. ಅಲ್ಲಿಂದನೇ ಶುರುವಾಗೋದು. ನಾನು ಬದಲಾಗಬೇಕು. ಇಟ್ಸ್ ಅ ಥಾಟ್. ನನ್ನಲ್ಲಿ ಬದಲಾವಣೆ ತಂದುಕೊಳ್ಳಬೇಕು. ಇಟ್ಸ್ ಅ ಥಾಟ್. ಕರೆಕ್ಟ್? ಥಾಟ್, ಯೋಚನೆ. ಆ ಯೋಚನೆ ಅಂದ ಕೂಡಲೇ ನಮಗೆ ಕೆಲವೊಮ್ಮೆ ಖುಷಿನೂ ಅನ್ಸುತ್ತೆ, ಕೆಲವೊಮ್ಮೆ ಒದ್ದಾಟನೂ ಅನ್ಸುತ್ತೆ. ರೈಟ್? ಹೇಗನ್ಸುತ್ತೆ? ಖುಷಿನೂ ಅನ್ಸುತ್ತೆ, ಒದ್ದಾಟನೂ ಅನ್ಸುತ್ತೆ. ಯಾಕೆಂದ್ರೆ ಸಮಾಧಾನವಾಗಿ ಕುತ್ಕೊಂಡಿರ್ತೀವಿ, ಒಳ್ಳೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿರ್ತೀವಿ. ಆ ಸಮಯಕ್ಕೆ ಸರಿಯಾಗಿ ಬೇಡದೇ ಇರೋ ವಿಚಾರಗಳು ಒಳಗಡೆ ಬರಕ್ ಶುರುವಾಗುತ್ತೆ. ಆ ಸೋಲು, ಭಯ, ತೊಂದರೆಗಳು, ಯಾವಾಗಲೂ ಆಗಿರ್ತಕ್ಕಂತಹ ನೋವುಗಳು ಅದೆಲ್ಲ ಹೊರಗೆ ಬರ್ಲಿಕ್ಕೆ ಶುರುವಾಗುತ್ತೆ. ಆ ಸಮಾಧಾನದ ಸ್ಥಿತಿಯನ್ನು ಏನ್ ಮಾಡ್ಬಿಡುತ್ತದು? ಹಿಂಡು ಬಿಡುತ್ತೆ. ಮೂಡ್ ಚೇಂಜ್ ಆಗ್ಬಿಡುತ್ತೆ ನಮ್ದು. ಇಮ್ಮಿಡಿಯೇಟ್ಲಿ ಆ ಭಯದ ಜೊತೆಗೆ ಇದ್ಬಿಡ್ತೀವಿ. ಆ ಏನು ನಕಾರಾತ್ಮಕ ಅನುಭವ ಆಗಿತ್ತು, ನೆಗೆಟಿವ್ ಎಕ್ಸ್ಪೀರಿಯನ್ಸಸ್, ಬಿಟರ್ ಎಕ್ಸ್ಪೀರಿಯನ್ಸಸ್, ಆ ಕಹಿ ಘಟನೆಗೆ ಸೇರ್ಕೊಂಡ್ ಬಿಡ್ತೀವಿ ನಾವು.
ಹಾಗಾದ್ರೆ ಯೋಚನೆ ಅಂದ್ಕೂಡ್ಲೆ ಅದು ಚೆನ್ನಾಗೂ ಇರುತ್ತೆ, ಕೆಲವೊಂದ್ಸರಿ ಅದನ್ನ ತಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎಕ್ಸ್ಪೀರಿಯನ್ಸ್. ಕೆಲವೊಂದ್ಸರಿ ಭಾರ ಅನ್ಸುತ್ತೆ, ಕೆಲವೊಂದ್ಸರಿ ಬೇಡವೇ ಬೇಡ, ಆ ಯೋಚನೆಗಳು ಬಂದಾಗ ಈ ಲೈಫೇ ಬೇಡ ಅನ್ಸುತ್ತೆ. ಆ ಯೋಚನೆ ಬಂದಾಗ ಹೆದರಿಕೆ ಆಗತ್ತೆ, ಚಿಂತೆ ಆಗತ್ತೆ, ನಮ್ಮ ಏಕಾಗ್ರತೆ ತಪ್ಪು ಹೋಗತ್ತೆ, ನಮ್ಮ ಗುರಿ ಮೇಲೆ ಇರ್ತಕ್ಕಂತಹ ಆ ಒಂದು ಹಿಡಿತ ಸಡಿಲಾಗೋಗ್ಬಿಡುತ್ತೆ ಅಥವಾ ಹೊರಟೋಗ್ಬಿಡುತ್ತೆ. ಹೀಗೆ ಆ ಯೋಚನೆಗಳು ಬರ್ತಾ ಇದ್ರೆ ಒಳಗಡೆಯಿಂದ ನಮ್ಮನ್ನ ಅಲ್ಲಾಡಿಸ್ತಾ ಇರುತ್ತದು. ಆ ಯೋಚನೆಗಳು ಬರ್ತಾ ಇದ್ರೆ ಏನಾಗತ್ತೆ, ನಾವು ಆ ಕಡೆ ಈ ಕಡೆ ಸಮುದ್ರದಲ್ಲಿ ಆ ಬೋಟಲ್ಲಿ ಹೋಗ್ಬೇಕಾದ್ರೆ ಹೇಗೆ ಅಲ್ಲಾಡುತ್ತೋ ಆತರ ಅಲ್ಲಾಡ್ತಾ ಇರ್ತೀವಿ ನಾವು. ರೈಟ್? ಯೋಚನೆ ಅಂದ್ರೆ ಅಷ್ಟು ಶಕ್ತಿ ಇದೆ ಅದಕ್ಕೆ. ಬೆಳಕು ಒಂದ್ ಸೆಕೆಂಡಿಗೆ ಅಪ್ರಾಕ್ಸಿಮೇಟ್ಲಿ 1,86,000 ಮೈಲ್ ವೇಗದಲ್ಲಿ ಚಲಿಸುತ್ತಂತೆ. ಸೊ 1,86,000 ಮೈಲ್ಸ್ ಪರ್ ಸೆಕೆಂಡ್ ಅಷ್ಟು ಸ್ಪೀಡ್ ಅಲ್ಲಿ ಲೈಟ್ ಟ್ರಾವೆಲ್ ಮಾಡುತ್ತಂತೆ. ಅಂದ್ರೆ ಸೂರ್ಯನಿಂದ ಭೂಮಿಗೆ ಬೆಳಕು ತಲುಪಬೇಕಾದ್ರೆ ಸುಮಾರು ಸರಾಸರಿ 8 ನಿಮಿಷ ಬೇಕಾಗತ್ತೆ. ರೈಟ್? ಅಂದ್ರೆ ಅಷ್ಟು ಸಮಯ ಬೇಕು ಅಲ್ಲಿಂದ ಸೂರ್ಯನಿಂದ ನಮ್ಮ ಭೂಮಿಗೆ ತಲುಪಬೇಕಾದ್ರೆ. ಆದ್ರೆ ಈ ಯೋಚನೆಯ ಗತಿ, ಈ ಯೋಚನೆಯ ವೇಗ ಇದೆಯಲ್ಲ, ಅದನ್ನ ಮಾತ್ರ ಯಾರು ಕಂಡುಹಿಡಿಲಿಕ್ಕಾಗಿಲ್ಲ. ನೋಡಿ, ಬೆಳಕಿನ ವೇಗವನ್ನು ಕಂಡುಹಿಡಿದ್ರು, ಶಬ್ದದ ವೇಗವನ್ನು ಕಂಡುಹಿಡಿದ್ರು, ಆದ್ರೆ ಮನಸ್ಸಿನಲ್ಲಿ ಹರಿಯುವ ಯೋಚನೆಯ ವೇಗ ಇನ್ನೂ ಯಾರು ಕಂಡುಹಿಡಿದಿಲ್ಲ. ಯಾಕೆಂದ್ರೆ ಅದು ಕ್ಷಣಾರ್ಧದಲ್ಲಿ ಎಲ್ಲಿ ಬೇಕೋ ಅಲ್ಲಿಗೆ ಹೋಗ್ಬಿಡುತ್ತೆ. ಥಾಟ್ ಇದೆಯಲ್ಲ, ಅದು ಕ್ಷಣಾರ್ಧ, ವಿತ್ ಇನ್ ನೋ ಟೈಮ್ ಇಟ್ ರೀಚಸ್ ಎನಿವೇರ್. ಅಷ್ಟು ಫಾಸ್ಟ್ ಆಗಿ ಹೋಗುತ್ತದು. ರೈಟ್? ಅಂತ ಶಕ್ತಿ ಇರೋ ಯೋಚನೆ ಇದು. ಹಾಗಾದ್ರೆ ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಮಗೆ ಏನು ಬೇಕು ಅದನ್ನ ಪಡ್ಕೊಳ್ಳೋದು ಮಿಸ್ ಆಗಿ ಹೋಗುತ್ತೆ. ನಮಗೇನು ಬೇಕೋ ಅದು ಸಿದ್ಧಿಸ್ಕೊಳ್ಬೇಕು. ವಿ ಶುಡ್ ಅಟ್ರಾಕ್ಟ್ ವಾಟ್ ವಿ ವಾಂಟ್. ಅದೇನಾಗುತ್ತೆ, ನಾವು ಕಳ್ಕೊಂಡ್ಬಿಡ್ತೀವಿ. ಯಾಕೆಂದ್ರೆ ಪಾಸಿಟಿವ್ ಥಿಂಕಿಂಗ್ ಶುರು ಮಾಡಿದ್ರೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ, ಏನೇನ್ ಪ್ರಯೋಜನಗಳಿದೆ. ಪಾಸಿಟಿವ್ ಥಿಂಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ. ಪಾಸಿಟಿವ್ ಥಿಂಕ್ ಮಾಡಕ್ ಶುರು ಮಾಡಿದ್ರೆ ಆಟೋಮ್ಯಾಟಿಕಲಿ ಅವರ್ ಹೆಲ್ತ್ ವಿಲ್ ಸ್ಟಾರ್ಟ್ ಇಂಪ್ರೂವಿಂಗ್. ಯಾವಾಗ ಪಾಸಿಟಿವ್ ಥಿಂಕ್ ಇಂದ ಸ್ಟ್ರೆಸ್ ಲೆವೆಲ್, ಒತ್ತಡ ಕಡಿಮೆ ಆಗುತ್ತೋ ಆಗ ನಮ್ಮಲ್ಲಿ ಕ್ರಿಯೇಟಿವಿಟಿನೂ ಜಾಸ್ತಿ ಆಗುತ್ತೆ, ಆರೋಗ್ಯ ಸುಧಾರಣೆ ಆಗುತ್ತೆ, ಒತ್ತಡ ಕಮ್ಮಿ ಆಗ್ತಾ ಹೋಗುತ್ತೆ, ನಮ್ಮ ಸೃಜನಾತ್ಮಕ ಚಿಂತನೆ ಹೆಚ್ಚಾಗ್ತಾ ಹೋಗುತ್ತೆ. ಆಗ ಬದುಕು ಸುಂದರವಾಗತ್ತೆ, ನಮ್ಮ ಜೀವನ ಉತ್ತಮವಾಗ್ಲಿಕ್ಕೆ ಶುರುವಾಗತ್ತೆ. ಎಲ್ಲ ಉತ್ತಮವಾದದ್ದನ್ನ ಆಕರ್ಷಿಸ್ಲಿಕ್ಕೆ, ಅಟ್ರಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ರೈಟ್? ಅಂದ್ರೆ ಉತ್ತಮ ವ್ಯಕ್ತಿಗಳ ಸಂಘ, ಉತ್ತಮ ವಸ್ತುಗಳೇ ನಮಗೆ ಸಿಗ್ತಾ ಹೋಗುತ್ತೆ, ಉತ್ತಮ ವಿಚಾರಗಳೇ ನಮಗೆ ಬರ್ತಾ ಹೋಗುತ್ತೆ, ಉತ್ತಮವಾದದ್ದನ್ನೇ ನಾವು ಓದ್ತಾ ಹೋಗ್ತೀವಿ. ಎಲ್ಲ ದಿ ಬೆಸ್ಟ್. ಯಾಕಂದ್ರೆ ಪಾಸಿಟಿವ್ ಥಿಂಕಿಂಗ್. ರೈಟ್? ಹೌದು, ಪಾಸಿಟಿವ್ ಥಾಟ್ಸ್ ನಾವು ಮಾಡ್ತಾ ಹೋದಾಗೆ ನಮ್ಮ ದೇಹ ತುಂಬಾ ಚೆನ್ನಾಗಿ ಸ್ಪಂದನೆ ಮಾಡುತ್ತೆ. ಪಾಸಿಟಿವ್ ಥಾಟ್ಸ್ ಅಲ್ಲಿ ಏನಿರುತ್ತೆ? ಕಾನ್ಫಿಡೆನ್ಸ್ ಇರುತ್ತೆ, ಧೈರ್ಯ ಇರುತ್ತೆ. ಸಕಾರಾತ್ಮಕ ಯೋಚನೆಯಲ್ಲಿ ಧೈರ್ಯ ಇರುತ್ತೆ. ಅವಾಗೇನಾಗತ್ತೆ, ನಿಮ್ಮ ಹೃದಯ ಸಮಾಧಾನವಾಗಿ ಕೆಲಸ ಮಾಡುತ್ತೆ.
ನಮ್ ಹಾರ್ಟ್ ಬೀಟ್ ಜಾಸ್ತಿ ಆಗೋದು ಯಾವಾಗ? ಆತಂಕ ಶುರುವಾದಾಗ, ರೈಟ್? ನಮ್ಮಲ್ಲಿ ಯಾವಾಗ ಆಂಗ್ಸೈಟಿ ಶುರುವಾಗತ್ತೋ ಅವಾಗ ಶುರುವಾಗತ್ತೆ, ನಮ್ಮ ಬಾಡಿಯಲ್ಲಿ ವ್ಯತ್ಯಾಸ ಆಗ್ಲಿಕ್ಕೆ ಶುರುವಾಗತ್ತೆ. ಇದು ಸಹಜವಾಗಿ ನೀವು ಅಬ್ಸರ್ವ್ ಮಾಡಬಹುದು. ಇಟ್ಸ್ ಅ ವೆರಿ ಕಾಮನ್ ಎಕ್ಸ್ಪೀರಿಯನ್ಸ್. ದೇಹ ಬಿಸಿ ಆಗತ್ತೆ, ರಕ್ತದೊತ್ತಡ BP ವೇರಿ ಆಗತ್ತೆ, ರೈಟ್? ಇವೆಲ್ಲ ನ್ಯಾಚುರಲ್ ಆಗಿ ಬದಲಾವಣೆ ಆಗ್ಲಿಕ್ಕೆ ಶುರುವಾಗತ್ತೆ. ಸೊ ಪಾಸಿಟಿವ್ ಥಾಟ್ ಮಾಡ್ತಾ ಇದ್ದ ಹಾಗೆ ಹಾರ್ಟ್ ಕೂಡ ರಿಲ್ಯಾಕ್ಸ್ ಆಗತ್ತೆ, ಬ್ರೀದಿಂಗ್ ಕೂಡ ರಿಲ್ಯಾಕ್ಸ್ ಆಗತ್ತೆ, ಫೋಕಸ್ ಬರುತ್ತೆ. ಒಂದ್ ಮಾತು ಹೇಳಿದಾಗ ಸುಂದರವಾಗ್ತೀರಿ ಅಂತ. ಹೇಗೆ ಅಂತ ಹೇಳಿದ್ರೆ, ಒಳಗಡೆ ಮಾನಸಿಕವಾಗಿ ನೀವು ಯಂಗ್ ಥಾಟ್, ಯೂತ್ಫುಲ್ ಥಾಟ್, ಆ ಪಾಸಿಟಿವ್ ಥಾಟ್ ಹೇಗಿರುತ್ತೆ ಅಂತ ಹೇಳಿದ್ರೆ ನಮ್ಮನ್ನ ಸಕ್ಸಸ್ಫುಲ್ ಡೇಸ್ ಏನಿತ್ತು ಅಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ. ಆ ಯಶಸ್ಸಿನ ದಿನಗಳು ಇವಾಗ್ಲೂ ಇರ್ಬೋದು, ಆದ್ರೆ ಆ ಮನಸ್ಥಿತಿ ಕರ್ಕೊಂಡು ಹೋಗುತ್ತೆ, ರೈಟ್? ದೇರ್ ಆರ್ ಸೋ ಮೆನಿ ಬೆನಿಫಿಟ್ಸ್ ಫ್ರಮ್ ಪಾಸಿಟಿವ್ ಥಿಂಕಿಂಗ್. ಅದು ಹೇಳ್ತಾ ಹೋದ್ರೆ ಎಂಡ್ಲೆಸ್, ರೈಟ್? ಉತ್ತಮ ಬಾಂಧವ್ಯ ಸೃಷ್ಟಿಯಾಗತ್ತೆ, ವ್ಯವಹಾರದಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ನೋಡ್ಬೋದು. ಯಾವುದೇ ಒಂದು ವಿಚಾರ ಮಾಡಬೇಕಾದ್ರೂ ಗೊಂದಲ ಇರೋದಿಲ್ಲ, ಸ್ಪಷ್ಟತೆ ಬರುತ್ತೆ, ಪ್ಲಾನಿಂಗ್ ನಡೆಯುತ್ತೆ ಸ್ಪಷ್ಟವಾಗಿ. ನಮ್ಮ ಜೀವನದ ಬಗ್ಗೆ ಪ್ಲಾನಿಂಗ್ ಮಾಡ್ತಾ ಹೋಗ್ತೀವಿ, ರೈಟ್? ಇದೆಲ್ಲ ಆಗೋದು ಪಾಸಿಟಿವ್ ಥಿಂಕಿಂಗ್ ಅನ್ನ ಬೆಳೆಸ್ಕೊಂಡ್ರೆ. ವೈ ಡು ವಿ ನೀಡ್ ಪಾಸಿಟಿವ್ ಥಿಂಕಿಂಗ್? ಒಂದು ಕೆಲಸ ಮಾಡಿ, ನೀವು ಕೂಡ ಹೋಮ್ವರ್ಕ್ ಮಾಡಿ ಬರ್ಕೊಳ್ಳಿ ಇದನ್ನ. ವೈ ಡು ವಿ ನೀಡ್ ಪಾಸಿಟಿವ್ ಥಿಂಕಿಂಗ್? ನಾವ್ ಯಾಕೆ ಸಕಾರಾತ್ಮಕ ಯೋಚನೆ ಮಾಡಬೇಕು? ನಮಗೆ ಅದರ ಅವಶ್ಯಕತೆ ಏನಿದೆ? ಸ್ವಲ್ಪ ಹೋಮ್ವರ್ಕ್ ಮಾಡಿದ್ರ ಬಗ್ಗೆ. ಪಾಸಿಟಿವ್ ಥಿಂಕಿಂಗ್ ಅಡಾಪ್ಟ್ ಮಾಡ್ಕೊಂಡ್ರೆ ಅನ್ಲಿಮಿಟೆಡ್ನೆಸ್ ಗೆ ಹೋಗ್ಬಿಡ್ತೀವಿ, ಅಬಂಡೆನ್ಸ್, ಅನಂತ ಶಕ್ತಿಗೆ ನಾವು ಹೋಗ್ಬಿಡ್ತೀವಿ. ಯಾಕೆಂದ್ರೆ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಇದೆಯಲ್ಲ, ಅದು ನಿಮ್ಮನ್ನ ಏನ್ ಬೇಕಾದ್ರೂ ಬದಲಾಯಿಸ್ಬಿಡತ್ತೆ. ಆ ಶಕ್ತಿ ಬಂತು ಅಂತ ಹೇಳಿದ್ರೆ, ಸಕಾರಾತ್ಮಕ ಯೋಚನೆ ಶಕ್ತಿ ಬಂತು ಅಂತ ಹೇಳಿದ್ರೆ, ನೀವು ಮಾಡೋ ಕೆಲಸ ಎಲ್ಲ ಸಕ್ಸಸ್ ಆಗ್ಲಿಕ್ಕೆ ಶುರುವಾಗುತ್ತೆ. ಯು ಕ್ಯಾನ್ ಬ್ರೇಕ್ ಎನಿ ಡಿಫಿಕಲ್ಟ್ ಸಿಚುವೇಶನ್ ಈಸಿಲಿ. ಎಸ್, ಯಾವುದೇ ಸ್ಥಿತಿಲಿದ್ರು ಕೂಡ, ನಕಾರಾತ್ಮಕ ಸ್ಥಿತಿಲಿದ್ರು ಕೂಡ ತುಂಬಾ ಸುಲಭವಾಗಿ ಮೇಲೆದ್ದು ಬಿಡ್ತೀರಾ. ಅಸಾಧ್ಯ ಅನ್ನೋದೇ ಹೊರಟೋಗತ್ತೆ. ಇದು ಅಸಾಧ್ಯ ನಮ್ಮ ಜೀವನದಲ್ಲಿ, ಇದು ಆಗೋದಿಲ್ಲ ಅನ್ನೋದೇ ಹೊರಟೋಗತ್ತೆ, ಖಂಡಿತ, ರೈಟ್? ಸೊ do you want to learn how to think positive? ಸಕಾರಾತ್ಮಕವಾಗಿ ಹೇಗೆ ಯೋಚನೆ ಮಾಡಬೇಕು ಅನ್ನೋದನ್ನು ಕಲಿಯಕ್ಕೆ ಇಷ್ಟ ಇದೆಯಾ? ಹಾಗಾದ್ರೆ ವಾಟ್ ಇಸ್ ದ ಫಸ್ಟ್ ಸ್ಟೆಪ್? ಈಗ ಹೇಳಿದ್ನಲ್ಲ, ಅದನ್ನ ರಿಯಲೈಸ್ ಮಾಡೋದೇ ಫಸ್ಟ್ ಸ್ಟೆಪ್. ಲರ್ನ್ ಹೌ ಟು ಥಿಂಕ್ ಪಾಸಿಟಿವ್, ದಟ್ ಇಟ್ ಸೆಲ್ಫ್ ಇಸ್ ಅ ಫಸ್ಟ್ ಸ್ಟೆಪ್, ಕರೆಕ್ಟ್? ಅದೇ ಮೊದಲ ಹೆಜ್ಜೆ. ನಾನು ಸಕಾರಾತ್ಮಕವಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ಬೇಕು, ಫಸ್ಟ್ ಸ್ಟೆಪ್. ಅದನ್ನ ನಾನು ಕಲಿಸೋ ಅಷ್ಟೇನಿಲ್ಲ, ನೀವು ಯೋಚನೆ ಮಾಡಿದ್ರೆ ಸಾಕು. ನಾನು ಆಗ್ಲೇ ಹೇಳಿದೆ, ಎಲ್ಲ ಶುರು ಆಗೋದು ಒಂದೇ ಯೋಚನೆಯಿಂದ ಅಂತ. ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಸಿಂಗಲ್ ಥಾಟ್, ರೈಟ್? ಯಾವಾಗ ನೀವು ಹೌದು ನನ್ನ ಜೀವನದಲ್ಲಿ ನಾನು ಪಾಸಿಟಿವ್ ಆಗಿ ಇರಲೇಬೇಕು ಅಂತ ಪಣ ತೊಡ್ತಿರೋ, ಯು ಹ್ಯಾವ್ ಟು ಹೋಲ್ಡ್ ಟು ದ್ಯಾಟ್. ಅಷ್ಟು ಡೆಡಿಕೇಶನ್, ಕಮಿಟ್ಮೆಂಟ್ ಬಂದ್ಬಿಡ್ಬೇಕು, ಆಗ ಕೆಲಸ ಶುರುವಾಗುತ್ತೆ, ರೈಟ್? ಈಗ ಒಂದು ಕೆಲಸ ಮಾಡೋಣ. ನಿಮ್ಮ ಬಗ್ಗೆ ಒಂದು 2 ನಿಮಿಷಗಳ ಕಾಲ ಒಳ್ಳೆಯದನ್ನ ಯೋಚನೆ ಮಾಡಿ, ನಿಮ್ ಬಗ್ಗೆ. ಓಕೆ? ಅದು ಎಷ್ಟೇ ಪ್ರಾಬ್ಲಮ್ಸ್ ಇರಲಿ, ಅದೇನೇ ಇರಲಿ,
ಆದ್ರೆ ಏನ್ ಥಿಂಕ್ ಮಾಡಬೇಕು? ಪಾಸಿಟಿವ್ ಆಗಿ. ಜಸ್ಟ್ 2 minutes. Shall we start? 2 minutes I'll give you. Start. Think positive about yourself. Twenty seconds more. Ten seconds. Done. Okay. Positive think ಮಾಡ್ಲಿಕ್ಕೆ ಹೇಳಿದ್ದೆ. ಈಗ ನಾವೆಷ್ಟು ಪಾಸಿಟಿವ್ ಆಗಿ ನಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದೀವಿ ಅಂತ ನಮಗೆ ಅರ್ಥ ಆಗುತ್ತೆ ಇವಾಗ. ನೀವೇನಾದ್ರೂ ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ರೆ, ಪಾಸಿಟಿವ್ ಆಗಿ ಹೇಳ್ತಾ ಇದ್ರೆ, ನೀವು ಪಾಸಿಟಿವ್ ಪಾತಲ್ಲಿ ಇದ್ದೀರಾ ಅಂತ. ಪಾಸಿಟಿವ್ ವಿಷಯಗಳನ್ನ ಹುಡುಕ್ತಾ ಇದ್ರೆ ಹೇಳೋದಕ್ಕೆ ನೀವಿನ್ನು ಕಲಿಬೇಕು ಅಂತ ಅರ್ಥ. ಸೊ ನಿಮ್ಮನ್ನ ನೀವು ಇವ್ಯಾಲ್ಯೂಯೇಟ್ ಇವಾಗಲೇ ಮಾಡ್ಕೋಬಹುದು. ಏನ್ ಹೇಳಿದೆ? ಕಂಟಿನ್ಯೂಸ್ ಆಗಿ ಪಾಸಿಟಿವ್ ಥಾಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಆಲ್ರೆಡಿ ಯು ಆರ್ ಇನ್ ದಟ್ ಪಾತ್. ಆದ್ರೆ ಆ ಯೋಚನೆನ ಹುಡುಕ್ತಾ ಇದ್ದೀನಿ, ಕಷ್ಟಪಟ್ಟು ಪಾಸಿಟಿವ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನರ್ಥ ಅದು? ವಿ ಆರ್ ಎಟ್ ಟು ಗೆಟ್ ಇನ್ ಟು ಪಾಸಿಟಿವ್ ಥಿಂಕಿಂಗ್. ಕರೆಕ್ಟ್? ನೀವೇ ಚೂಸ್ ಮಾಡ್ಕೊಳ್ಳಿ ಎಲ್ಲಿದ್ದೀರಾ ಅಂತ. ಈಗ ನೀವೆಲ್ಲೇ ಇದ್ರು ಅಲ್ಲಿಂದ ಇಂಪ್ರೂವ್ ಆಗಬೇಕು. SRS. ನೀವೆಲ್ಲೇ ಇದ್ರು ಅಲ್ಲಿಂದ ನೀವು ಇಂಪ್ರೂವ್ ಆಗಬೇಕು. ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು. ರೈಟ್? ಸೊ ಏನೋ ಮೆಸೇಜಸ್ ಕೇಳಿದೆ, ಒಂಚೂರು ಹೇಳೋಣ. ಇಫ್ ಐ ಆಮ್ ಸಫರಿಂಗ್ ಫ್ರಮ್ ಓವರ್ ವೇಟ್ ಅಂಡ್ ಸಿಕ್ನೆಸ್, ಹೌ ಕ್ಯಾನ್ ಐ ಬಿ ಪಾಸಿಟಿವ್ ಆಲ್ವೇಸ್? ಖಂಡಿತ ಈ ಮನಸ್ಥಿತಿ ಇಟ್ಕೊಂಡ್ರೆ ಪಾಸಿಟಿವ್ ಆಗಿರಕ್ಕೆ ಸಾಧ್ಯ ಇಲ್ಲ. ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳಿದ್ರೇನು? ಪ್ರಸ್ತುತ ಜೀವನ ಏನೇ ಇರಲಿ, ನನ್ನ ಮುಂದಿನ ಜೀವನ ಚೆನ್ನಾಗಿರ್ಬೇಕು, ಅದಕ್ಕೆ ನಾನು ಇವತ್ತಿಂದನೇ ಕೆಲಸ ಮಾಡ್ಬೇಕು. ಮುಂದಿನ ಜೀವನ ಅಂತ ಹೇಳಿದ್ರೆ ಈ ಕ್ಷಣದ ನಂತರ, ಇನ್ ಅನದರ್ 10 minutes ಐ ಶುಡ್ ಫೀಲ್ ವೆರಿ ರಿಲ್ಯಾಕ್ಸ್. ಹಾಗಾದ್ರೆ ಇವಾಗಲೇ ವರ್ಕ್ ಮಾಡ್ಬೇಕು. ಏನ್ ಹೇಳ್ತಾ ಇದೀನಿ? ಈಗ 6:52, 6-7 ಗಂಟೆ ಅಷ್ಟೊತ್ತಿಗೆ ನಾನು ತುಂಬಾ ರಿಲ್ಯಾಕ್ಸ್ ಆಗಿರ್ಬೇಕು. ಯಾವಾಗ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು? ಅದಕ್ಕೆ ಹೇಳಿ ನೋಡೋಣ. ವೆನ್ ಶುಡ್ ಐ ಸ್ಟಾರ್ಟ್ ವರ್ಕಿಂಗ್ ಆನ್ ದಟ್? ನಾನು 7 ಗಂಟೆ ಅಷ್ಟೊತ್ತಿಗೆ ರಿಲ್ಯಾಕ್ಸ್ ಆಗಿರ್ಬೇಕು ಅಂತ ಹೇಳಿದ್ರೆ, ಕಾಮ್ ಆಗಿರ್ಬೇಕು ಅಂತ ಹೇಳಿದ್ರೆ ಯಾವಾಗ ಶುರು ಮಾಡ್ಬೇಕು ಕೆಲಸನ? ಈಗ್ಲೇ ಶುರು ಮಾಡ್ಬೇಕು. ಈಗ್ಲೇ ಕೆಲಸ ಶುರು ಮಾಡಿದ್ರೆ, ಪಾಸಿಟಿವ್ ಆಗಿರಕ್ ಶುರು ಮಾಡಿದ್ರೆ 7 ಗಂಟೆ ಅಷ್ಟೊತ್ತಿಗೆ ರಿಲ್ಯಾಕ್ಸ್ ಆಗಿರ್ತೀವಿ. SRS. ಅದೇ ಆಪೋಸಿಟ್ ಮಾಡಿದ್ರೆ, 7 ಗಂಟೆ ಬಂದಾಗ ರಿಲ್ಯಾಕ್ಸ್ ಆಗ್ತೀನಿ ಅಂತ ಅಂದ್ಕೊಂಡ್ರೆ ವಿಲ್ ಇಟ್ ವರ್ಕ್? ವರ್ಕ್ ಆಗುತ್ತಾ? ಐ ಆಮ್ ಆಸ್ಕಿಂಗ್ ಯು. ಯಾರಿಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಇನ್ಸ್ಟೆಂಟ್ ಆಗಿ ರಿಲ್ಯಾಕ್ಸ್ ಆಗೋದು ಕಲ್ತವ್ರಿಗೆ ವರ್ಕ್ ಆಗುತ್ತೆ. ಏನದು? ಇನ್ಸ್ಟೆಂಟ್ ರಿಲ್ಯಾಕ್ಸ್.
ಹಾಗೇನಾದ್ರು ನೀವು ಎಕ್ಸ್ಪೀರಿಯನ್ಸ್ ಮಾಡೋದು ನೀವು ಪ್ರಾಕ್ಟೀಸ್ ಮಾಡಿದ್ರೆ ವರ್ಕ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕಲ್ಟಿವೇಟ್ ಮಾಡ್ಬೇಕು, ಕೃಷಿ ಮಾಡ್ಬೇಕು. ರೈಟ್? ಆರ್ ಗೆಟಿಂಗ್ ಮೈ ಪಾಯಿಂಟ್? ಹಾಗಾದ್ರೆ ಏನ್ ಹೇಳಿದೆ, ಯಾವುದೇ ಸ್ಥಿತಿಯಲ್ಲಿ ನಾವು ಇದ್ರೂ ಕೂಡ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು, ಸೋ ದಟ್ ಮೈ ಫ್ಯೂಚರ್ ವಿಲ್ ಬಿ ಪಾಸಿಟಿವ್. ಕ್ಲಿಯರ್? ವೆರಿ ಕ್ಲಿಯರ್. ನನ್ನ ಭವಿಷ್ಯ ಉತ್ತಮ ಆಗಬೇಕು ಅಂತ ಹೇಳಿದ್ರೆ ಇವತ್ತು ನಾನು ಪಾಸಿಟಿವ್ ಥಿಂಕ್ ಮಾಡ್ಬೇಕು. ರೈಟ್? ಯಾವಾಗ್ಲೂ ಕೂಡ ಎಂಡ್ ಮೂಮೆಂಟಿಗೆ ವರ್ಕ್ ಮಾಡೋದು, ಆ ಸಮಯಕ್ಕೆ ವರ್ಕ್ ಮಾಡಿ ಕೆಲಸ ಮಾಡಿ ವಿಜಯ ಸಾಧಿಸೋದು ತುಂಬಾ ಕಷ್ಟ. ಆದ್ರೆ ಅದಕ್ಕೆ ಮೊದಲಿಂದ ನೀವು ಪ್ರಿಪೇರ್ ಮಾಡ್ತಾ ಹೋದ್ರೆ, ಸಿದ್ಧತೆ ಮಾಡ್ತಾ ಹೋದ್ರೆ, ಒಂದು ಹಂತಕ್ಕೆ ಬಂದಾಗ ನೀವು ಆ ಯಶಸ್ಸಿನ ಉತ್ತುಂಗಕ್ಕೆ ಏರ್ಬಿಡ್ತೀರಾ. ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ ವಿನ್ ಆಗ್ತಾರೆ. ಒಲಿಂಪಿಕ್ ಗೋಲ್ಡ್ ಮೆಡಲ್ ವಿನ್ ಆಗಬೇಕಾದ್ರೆ ಅದ್ರ ಹಿಂದಿನ ದಿನ ಪ್ರಾಕ್ಟೀಸ್ ಮಾಡ್ತಾರೆ, ನೆಕ್ಸ್ಟ್ ಡೇ ಹೋಗಿ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ, ಗೋಲ್ಡ್ ಮೆಡಲ್ ತಗೊಂಡ್ ಬರ್ತಾರೆ. ಕರೆಕ್ಟ್? ರೈಟ್? ಹಾಗೇನಾದ್ರು ಇದೆಯಾ? ಅದ್ರ ಹಿಂದೆ ಎಷ್ಟು ವರ್ಷದ ಸತತ ಪರಿಶ್ರಮ ಇರುತ್ತೆ? ಹೌ ಮೆನಿ ಇಯರ್ಸ್ ದೇ ಕಂಟಿನ್ಯೂಸ್ಲಿ ವರ್ಕ್? ಹೌ ಮೆನಿ ಇಯರ್ಸ್? ವಿ ಡೋಂಟ್ ನೋ. ಇನ್ಫ್ಯಾಕ್ಟ್ ಗೋಲ್ಡ್, ನಾನು ಒಲಿಂಪಿಕ್ ಅಲ್ಲಿ ನಾನು ವಿನ್ ಆಗಬೇಕು ಅನ್ನೋ ಒಂದು ಗೋಲ್ ಏನಿದೆ, ಎಲ್ಲಿಂದ ಶುರುವಾಗುತ್ತೆ ಅಂತ ಹೇಳಿದ್ರೆ ಚೈಲ್ಡ್ಹುಡ್ ಇಂದಾನೆ ಶುರು ಆಗ್ಬೇಕದು. ಅಲ್ಲಿಂದನೇ ಶುರುವಾಗುತ್ತೆ ಅವರು ಜರ್ನಿ. ಅಲ್ಲಿಂದನೇ ಅವರು ಆ ಸಕ್ಸಸ್ ಅನ್ನ ಒಳಗಡೆ ಕನ್ಸ್ಯೂಮ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ, ಸೇರಿಸ್ಕೊಳ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಅಥ್ಲೀಟ್ಸ್ ಎಲ್ಲ 10 years 15 years ವರ್ಕ್ ಮಾಡ್ತಾರೆ, ಅದಾದ್ಮೇಲೆ ಯಶಸ್ಸಿನ ಉತ್ತುಂಗ. ಕರೆಕ್ಟ್? ದಟ್ ಇಸ್ ಅಲ್ಟಿಮೇಟ್. ಹಾಗಾದ್ರೆ ಇವತ್ತೇ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಯಾರಿಗೆ ಬೆನಿಫಿಟ್? ನಮಗೆ ಬೆನಿಫಿಟ್. ಕರೆಕ್ಟ್? ನಾವೇ ಉದ್ಧಾರ ಆಗ್ಬೋದು. ಹಾಗಾದ್ರೆ ಇದನ್ನು ನಾವು ಇಮಿಡಿಯೇಟ್ ಆಗಿ ಬರ್ಕೊಂಡ್ಬಿಡ್ಬೇಕು ನಮ್ಮ ಪೇಪರ್. ಇವತ್ತಿಂದಾನೆ, ಈ ಕ್ಷಣದಿಂದಾನೆ ಯಾವಾಗ್ಲೂ ಪಾಸಿಟಿವ್ ಥಿಂಕ್ ಮಾಡ್ತೀನಿ. ಯಾವಾಗ್ಲೂ ಐ ವಿಲ್ ಆಲ್ವೇಸ್ ಥಿಂಕ್ ಪಾಸಿಟಿವ್ ಅಂತ. ಇದಾಗತ್ತಾ ಅಂತ ಕೇಳಿದ್ರೆ ನಾನು ಅವಾಗ್ಲೇ ಹೇಳಿದೆ, ಇಟ್ ಈಸ್ ನಾಟ್ ಈಸಿ. ಈಸಿ ಅಲ್ಲ. ಆದ್ರೆ ಏನ್ ಮಾಡ್ಬೇಕು? ಸತತವಾಗಿ ನೀವು ಅಭ್ಯಾಸ ಮಾಡ್ತಾ ಹೋಗ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ತಾನೆ ಹೋಗ್ಬೇಕು. ಕರೆಕ್ಟ್? ಸುಮ್ನೆ ಕೂತ್ಕೊಂಡಾಗ ಬೇಡದಿರೋ ಯೋಚನೆಗಳು ಬರುತ್ತೆ ತಾನೆ. ಆ ಯೋಚನೆಗಳನ್ನ ನೀವು ಮ್ಯಾನೇಜ್ ಮಾಡೋಕೆ ಇವತ್ತು ಕಲೀಲಿಲ್ಲ ಅಂತ ಹೇಳಿದ್ರೆ ಯಾವತ್ತು ಕಲಿಯೋದು? ಬೇಡದೆ ಇರುವ ಯೋಚನೆಗಳು ಅದು ಬರುವ ಹಾಗೆ ಟ್ರೈನಿಂಗ್ ಮಾಡಿದವ್ರು ಯಾರು? ಬೇರೆ ಯಾರು ಟ್ರೈನ್ ಮಾಡಿದ್ರ? ನಾವೇ ಟ್ರೈನ್ ಮಾಡ್ಕೊಂಡಿದ್ದಲ್ವಾ? ಹಾಗಾಗಿ ನಾವೇ ಅದಕ್ಕೆ ವರ್ಕ್ ಮಾಡ್ಬೇಕು. ರೈಟ್? ಈಗ ನೀವು ಯಾವುದೇ ಸಮಸ್ಯೆ ಹೇಳಿ, ಮಾನಸಿಕ ಸಮಸ್ಯೆಗಳು, ಅದು ಒತ್ತಡ, ಸ್ಟ್ರೆಸ್, ಆಂಗ್ಸೈಟಿ, ಆತಂಕ, ಡಿಪ್ರೆಷನ್, ಖಿನ್ನತೆ, ನೀವು ಯಾವುದೇ ಹೇಳಿ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಅದೆಲ್ಲದಕ್ಕೂ ಒಂದೇ ಥಾಟ್, ನಾನು ಇವತ್ತಿಂದ ಪಾಸಿಟಿವ್ ಆಗಿರ್ತೀನಿ. ಬೇರೆ ಇನ್ನೇನು ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ ಯಾವುದೇ ರೀತಿಯ ಇಂಜೆಕ್ಷನ್ ಇಲ್ಲ ಅದಕ್ಕೆ. ವಿ ಡೋಂಟ್ ಹ್ಯಾವ್ ಎನಿ ಅದರ್ ಟ್ಯಾಬ್ಲೆಟ್ ಆರ್ ಮೆಡಿಸಿನ್ ಫಾರ್ ಇಟ್. ನಮ್ಮ ಮನಸ್ಸಿನಲ್ಲಿ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಅಂತ ಕರಿತೀವಿ. ಕರೆಕ್ಟ್? ಸಕಾರಾತ್ಮಕ ಮನಸ್ಸಿನ ಸ್ಥಿತಿ, ವರ್ತನೆ, ಅದು ಪವಾಡನೆ ಸೃಷ್ಟಿ ಮಾಡುತ್ತೆ ರೀ. ತಲೆನೋವು ಬರುತ್ತೆ, ಟ್ಯಾಬ್ಲೆಟ್ ತಗೊಳ್ತೀವಿ. ಭಯ ಆಗತ್ತೆ, ಅದಕ್ಕೂ ಟ್ಯಾಬ್ಲೆಟ್ ತಗೋತೀವಿ. ಎಸ್ ಆರ್ ಎಸ್? ಭಯ ಆದ್ರೂ ಅದಕ್ಕೆ ಟ್ಯಾಬ್ಲೆಟ್ ತಗೊಳ್ತೀವಿ. ಹಂಗಾಗ್ಬಿಡಿದೆ ಈಗ. ಡಿಪ್ರೆಷನ್ಗೆ ಹೋದ್ರೆ ಟ್ಯಾಬ್ಲೆಟ್ ತಗೊಳ್ಳೋದು ಕೇಳಿಲ್ವಾ? ಆಂಗ್ಸೈಟಿ ಆದ್ರೆ ಟ್ಯಾಬ್ಲೆಟ್ ತಗೊಳ್ಳೋದು ಕೇಳಿಲ್ವಾ? ಹಾಗಾದ್ರೆ ಮನಸ್ಸಿನ ಮೇಲೆ ಆಗ್ತಾ ಇರ್ತಕ್ಕಂತಹ ಈ ವ್ಯತ್ಯಾಸಗಳಿಗೆ ಹೊರಗಿನಿಂದ ನೀವು ಕೊಡ್ತಕ್ಕಂತಹ ಈ ಶಕ್ತಿ, ಇಟ್ ಕೆನಾಟ್ ಗಿವ್ ದಟ್ ರಿಸಲ್ಟ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್. ಆದ್ರೆ ನೀವು ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಇಟ್ಕೊಂಡ್ರೆ ಖಂಡಿತ ನೀವು ಬದಲಾಯಿಸಬಹುದು. ಎಸ್, ಯು ಕ್ಯಾನ್ ಚೇಂಜ್. ಓಕೆ?
ಪಾಸಿಟಿವ್ ಥಿಂಕ್ ಮಾಡ್ಬೇಕಾದ್ರೆ ನೆಗೆಟಿವ್ ಥಾಟ್ಸ್ ಬರುತ್ತಲ್ಲ, ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಈಗ ನಾನು ನೆಗೆಟಿವ್ ಆಗಿದ್ದೀನಿ, ಅದು ಸತ್ಯ ತಾನೆ? ಈಗ ಹೌದಾ? ನನ್ನ ಹಣೆ ಬರ ಇಷ್ಟೇ, ಅದು ಸತ್ಯ ತಾನೆ? ಬದಲಾಯಿಸ್ಕೊಳಕ್ ನೀವು ಹೆಜ್ಜೆ ಇಡ್ತಾ ಇದ್ದೀರ ತಾನೆ? ಈಗ ನಾನು ಈ ಪರಿಸ್ಥಿತಿಲಿ ಇದೀನಪ್ಪ, ಈ ಸ್ಥಿತಿಲಿ ಇದ್ದೀನಿ, ಈ ಒದ್ದಾಟದಲ್ಲಿ ಇದ್ದೀನಿ, ತೊಂದರೆಲಿದ್ದೀನಿ, ಇಲ್ಲಿಂದ ಮುಂದೆ ಹೋಗ್ಬೇಕು ತಾನೆ? ಈಗ ಹಾಗಾದ್ರೆ ಆ ಒದ್ದಾಟವೆಂಬ ಅನುಭವ, ಯೋಚನೆ ನಾನು ಬಿಡ್ಬೇಕು ಇವಾಗ. ಅದ್ರ ಪಾಡಿಗೆ ಅದಿರ್ಲಿ, ಅದೆಷ್ಟೇ ಕೊರಿತಾ ಇದ್ರು ಅದಿರ್ಲಿ ಅದು. ಆದ್ರೆ ನಾನು ಎಲ್ಲಿಗೆ ಹೋಗ್ಬೇಕು ಇವಾಗ? ಎಲ್ಲಿಗೆ ಹೋಗ್ಬೇಕು? ನಾನು ಯಶಸ್ಸಿನ ಹತ್ರ ಹೋಗ್ಬೇಕು. ಇದೇಗೆ ಅಂತ ಹೇಳಿದ್ರೆ, ನೀವು ರೂಮಲ್ಲಿ ಗಾಳಿನೇ ಆಡ್ತಾ ಇಲ್ಲಪ್ಪ, ಸಫಕೇಶನ್ ಆಗಿದೆ, ಉಸಿರು ಕಟ್ತಾ ಇದೆ. ಹಾಗಾದ್ರೆ ಅದು ನಿಜ ತಾನೆ? ನೆಗೆಟಿವ್ ತಾನೆ? ಒದ್ದಾಟ ತಾನೆ? ಹಾಗಾದ್ರೆ ನಿಮ್ಮ ಯೋಚನೆ ಎಲ್ಲಿರ್ಬೇಕು? ಅಯ್ಯೋ ಸುಸ್ತಾಯ್ತು, ಅಯ್ಯೋ ಉಸಿರು ಕಟ್ತಾ ಇದೆ, ಅಯ್ಯೋ ಇಲ್ಲೇ ಇರ್ಬೇಕು, ಏನು ಮಾಡಕ್ಕಾಗಲ್ಲ. ಏನು ಮಾಡೋದ್ ಬೇಡ, ಹೋಗಿ ಒಂದು ಕಿಟಕಿ ತೆಗಿರಿ. ಜಸ್ಟ್ ಓಪನ್ ದ ವಿಂಡೋ, ಫ್ರೆಶ್ ಏರ್ ವಿಲ್ ಕಮ್. ಅದ್ರ ಬದಲು ಅಯ್ಯೋ ಅಯ್ಯೋ ಅಂತ ಕುತ್ಕೊಂಡ್ರೆ ಏನಾಯ್ತು? ಏನೂ ಆಗ್ಲಿಲ್ಲ. ಹಾಗಾದ್ರೆ ಏನ್ ಸ್ಟೆಪ್ ಅದು? ವಾಟ್ ಇಸ್ ದ ಸ್ಟೆಪ್? ಥಿಂಕ್ ಪಾಸಿಟಿವ್, ಓಪನ್ ದ ವಿಂಡೋ so that fresh air can come inside. ಗುರೂಜಿ 10 ವರ್ಷದಿಂದ ಇದೇ ತಲೆನೋವು, ಇದೇ ಭಯ. ಹೌದು, 10 ವರ್ಷ ಇರ್ಲಿ, 30 ವರ್ಷ ಇರ್ಲಿ, ಬದಲಾಗಬೇಕೋ ಆಗ್ಬಾರ್ದು ಹೇಳಿ? ನೀವು ಬದಲಾಗಬೇಕಾದ್ರೆ ನಿಮ್ಮಲ್ಲಿರುವ ನಂಬಿಕೆ ಬದಲಾಗಬೇಕು. ಆ ನಂಬಿಕೆ ಬದಲಾಗಬೇಕಾದ್ರೆ ಅಗೇನ್ ಸಿಂಗಲ್ ಥಾಟ್, ಪಾಸಿಟಿವ್ ಥಾಟ್. ಯಾವ ನಂಬಿಕೆ ಇದೆ? ಯಾವ ನಂಬಿಕೆ ಇದೆ ಇವಾಗ? ಯಾವ ನಂಬಿಕೆ ಇದೆ? ನಂಬಿಕೆ ನಾನು ಹೇಳ್ತಾ ಇರೋದು, ಮಾತಲ್ಲ. ನಾನು ಯಶಸ್ಸನ್ನ ಹೊಂದ್ತೀನಿ, ಅದು ಮಾತು. ಆ ನಂಬಿಕೆ ಒಳಗಡೆ ಅದೆಷ್ಟಿದೆ? ಆ ನಂಬಿಕೆ ಯಾವಾಗ ಸೃಷ್ಟಿ ಆಗುತ್ತೆ ಅಂತ ಹೇಳಿದ್ರೆ, ನೀವು ಪಾಸಿಟಿವ್ ಥಿಂಕ್ ಮಾಡ್ತಾ 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 ಹೋದಾಗ ಅದು ಬಿಲೀಫ್ ಆಗಿ ಸೃಷ್ಟಿ ಆಗ್ಬಿಡತ್ತೆ. ರೈಟ್? ಇಲ್ಲಿ ಪ್ರಶ್ನೆ ಇದೆ, bad situation comes immediate and repeats, but positive moment is forgotten easily. ಹೌದು, ಪ್ರಶ್ನೆ ಇಲ್ಲಿ ಇನ್ಫಾರ್ಮೇಶನ್ ಏನಿದೆ ಅಂತ ಹೇಳಿದ್ರೆ, ಪಾಸಿಟಿವ್ ಆಗಿರೋದು ಯಾಕೆ ಇಷ್ಟು ಕಷ್ಟ ಇದೆ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ, ಪಾಸಿಟಿವ್ ಆಗಿರೋದು ಎಷ್ಟು ಕಷ್ಟ ಇದೆ ನೋಡಿ. ಪಾಸಿಟಿವಿಟಿ, ಬೀಯಿಂಗ್ ಇನ್ ಪಾಸಿಟಿವಿಟಿ ಇಸ್ ಸೋ ಡಿಫಿಕಲ್ಟ್. ಹಾಗಾಗೋಗ್ಬಿಟ್ಟಿದೆ. ಹಾಗಾದ್ರೆ ಖಂಡಿತ ಹೇಳ್ತೀನಿ, ಇದು ನಾವು ಬಾಲ್ಯದಿಂದನೇ ಕಲ್ತ್ಕೊಳ್ಬೇಕು, ನಮ್ಮ ಮಕ್ಕಳಿಗೆಲ್ಲ ಇವಾಗಲೇ ಹೇಳ್ಕೊಡ್ಬೇಕು. ಬೀಯಿಂಗ್ ಪಾಸಿಟಿವ್ ಈಸ್ ನಾಟ್ ಡಿಫಿಕಲ್ಟ್, ಇಟ್ ಈಸ್ ಈಸಿ ಅಂತ. ನೋಡಿ ಎಂತ ವರ್ಡ್ ಇದು, ಏನ್ ಸೆಂಟೆನ್ಸ್ ನೋಡಿ. ಬೀಯಿಂಗ್ ಪಾಸಿಟಿವ್ ಈಸ್ ವೆರಿ ಡಿಫಿಕಲ್ಟ್. ಇಲ್ಲ, ಹಾಗೇನಿಲ್ಲ. ನಾನೊಂದು ಕೇಳ್ತೀನಿ ನಿಮಗೆ, ಒಳಗಡೆಯಿಂದ ಏನ್ ಯೋಚನೆ ಬರ್ತಾ ಇದೆಯೋ ಆ ಯೋಚನೆ ಪಾಸಿಟಿವ್ ಥಾಟ್, ನೆಗೆಟಿವ್ ಥಾಟ್ ಅನ್ನೋದು ಡಿಸೈಡ್ ಯಾವಾಗ ಆಗುತ್ತೆ ನಿಮಗೆ? ವೆನ್ ಯು ವಿಲ್ ಡಿಸೈಡ್ ಇಟ್ ಈಸ್ ಪಾಸಿಟಿವ್ ಥಾಟ್ ಅಂಡ್ ನೆಗೆಟಿವ್ ಥಾಟ್. ಯಾವಾಗ? ಯಾಕೆಂದ್ರೆ ಯೋಚನೆ ಬರ್ತಾನೆ ಇರುತ್ತೆ. ಕರೆಕ್ಟ್? ಯೋಚನೆ ಬರ್ತಾನೆ ಇರುತ್ತೆ, ಆದ್ರೆ ನೀವು ಡಿಸೈಡ್ ಮಾಡೋದು ಯಾವಾಗ? ಇದು ನೆಗೆಟಿವ್, ಇದು ಪಾಸಿಟಿವ್ ಅಂತ ಯಾರು ಹೇಳ್ಬೋದಾ? ಆ ಬಂದಿರೋ ಯೋಚನೆ ಮೇಲೆ ನೀವು ಯೋಚನೆ ಮಾಡಿದಾಗ, ದ ಥಾಟ್ ಈಸ್ ಕಮಿಂಗ್, ಆ ಥಾಟ್ ಮೇಲೆ ನೀವು ಥಿಂಕಿಂಗ್ ಮಾಡಿದಾಗ, ಥಾಟ್ ಥಿಂಕಿಂಗ್, ಅರ್ಥ ಮಾಡ್ಕೊಳ್ಳಿ, ಥಾಟ್ ಟು ಥಿಂಕಿಂಗ್. ಈಗ ನೀವು ಥಿಂಕಿಂಗ್ ಅಲ್ಲಿ ಇರೋದು, ಥಾಟ್ ಬಂತದು, ಅದು ಏನೇ ಇರಲಿ, ನೀವು ಥಿಂಕ್ ಮಾಡೋದು ಬಿಡೋದು ನೀವು ನಿಮ್ಮೇಲೆ ಬಿಟ್ಟಿರೋದು, ಅದ್ ನಿಮ್ ಜವಾಬ್ದಾರಿ. ಅವಾಗಲೇ ಹೇಳ್ತಾ ಇದ್ನಲ್ಲ, ಓಕೆ, ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಚೂಸಿಂಗ್ ರೈಟ್ ಆರ್ ರಾಂಗ್? ಇಟ್ಸ್ ಯು. ಹಾಗಾದ್ರೆ ಬರೋ ಯೋಚನೆ ಮೇಲೆ ನಾವು ಯೋಚನೆ ಮಾಡಬೇಕೋ ಬೇಡವೋ ಅನ್ನೋದು ಡಿಸೈಡ್ ನಾವೇ ಮಾಡಬೇಕು. ಹೂ ಹ್ಯಾಸ್ ಟು ಡಿಸೈಡ್? ಮೀ. ಹಾಗಾದ್ರೆ ನಾನು ಅವೇರ್ ಆಗಿರ್ಬೇಕದು, ನನಗೆ ಎಚ್ಚರ ಇರ್ಬೇಕು ಸ್ವಲ್ಪ. ಓ, ಬಂದಿರೋ ಯೋಚನೆ ನನಗೆ ಅವಶ್ಯಕತೆನೇ ಇಲ್ಲ ಅನ್ನೋ ಡಿಸಿಷನ್ ತಗೋಬೇಕು. ನನ್ನ ಸ್ನೇಹಿತನ ಬಗ್ಗೆ ನೆಗೆಟಿವ್ ಬಂತು, ಅದ್ರ ಅವಶ್ಯಕತೆನೇ ಇಲ್ಲ. ಅವಶ್ಯಕತೆ ಇದೆಯಾ? ಇಲ್ಲ.
ನನ್ನ ಸೋಲಿನ ಬಗ್ಗೆ ನೆನಪು ಬಂತು, ಅದ್ರ ಅವಶ್ಯಕತೆ ಇದೆಯಾಗ? ಅವಶ್ಯಕತೆ ಇಲ್ಲ ಅದು ಇವಾಗ. ಯು ಹ್ಯಾವ್ ಟು ಡ್ರಾಪ್ ಇಟ್ ಇಮಿಡಿಯೇಟ್ಲಿ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಥಾಟ್, ಥಿಂಕಿಂಗ್ ಇದೆಯಲ್ಲ, ಅದು ನಿಮಗೆ ಬಿಟ್ಟಿದ್ದು. ನೀನ್ ಡಿಸೈಡ್ ಮಾಡ್ಬೇಕು. ಯೋಚನೆ ಬರ್ತಾ ಇರುತ್ತೆ, ಆ ಯೋಚನೆ ಮಾಡ್ಬೇಕೋ ಬೇಡವಾ ನೀವು ಡಿಸೈಡ್ ಮಾಡ್ಬೇಕು. ನೆನ್ಪಿಟ್ಕೊಳ್ಳಿ, ನೀವು ಯೋಚನೆ ಮಾಡ್ತಾ 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 ಹೋದ್ರೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಯೋಚನೆ ಬಂತು, ಆ ಯೋಚನೆಯನ್ನ ಹಿಡ್ಕೊಂಡು ನೀವು ಅದ್ರ ಬಗ್ಗೆ ಕೃಷಿ ಮಾಡ್ತಾ ಹೋದ್ರೆ ಅದೇನಾಗಿ ಸೃಷ್ಟಿ ಆಗತ್ತೆ ಗೊತ್ತಾ? ಫೀಲಿಂಗ್ ಆಗಿ ಸೃಷ್ಟಿ ಆಗತ್ತೆ, ಅದು ಎಮೋಷನ್ ಆಗ್ಬಿಡತ್ತೆ. ಸೊ ಥಾಟ್, ಥಿಂಕಿಂಗ್, ಎಮೋಷನ್. ಯೋಚನೆ ಇಂದ ಆಲೋಚನೆ, ಆಲೋಚನೆಯಿಂದ ಎಲ್ಲಿಗೆ ಬಂತು? ಭಾವನೆಗೆ ಬಂದ್ಬಿಡ್ತು. ಫೀಲಿಂಗ್ ಬಂತು ಅಂತ ಹೇಳಿದ್ರೆ ಅದನ್ನ ಬ್ರೇಕ್ ಮಾಡೋದು ಸ್ವಲ್ಪ ಕಷ್ಟ. ಒಂದ್ ಸಾರಿ ಕತ್ಲೆಲ್ಲಿ ಹೋಗ್ಬೇಕಾದ್ರೆ ಹೆದರಿಕೆ ಆಗ್ಬಿಡ್ತು ಅಂತ ಹೇಳಿದ್ರೆ ಅದನ್ನ ಬ್ರೇಕ್ ಮಾಡೋದು ಸ್ವಲ್ಪ ಕಷ್ಟ. ಅರ್ಥ ಆಗ್ತಾ ಇದೆಯಾ? ಕತ್ಲೆ ಭಯ ಶುರುವಾಯ್ತು, ಟೀಚರ್ ಭಯ ಶುರುವಾಯ್ತು. ಕೆಲ್ಸ ಒಂದ್ಸರಿ ಕಳ್ಕೊಂಡ್ ಬಿಟ್ರೆ ಯಾವ ಭಯ ಶುರುವಾಯ್ತು? ಈಗ ಹಾಗೆ ಆಗ್ತಾ ಇರೋದಲ್ವಾ? ಕೋವಿಡ್ ಟೈಮಲ್ಲಿ ತುಂಬಾ ಜನರ ಕೆಲಸ ಹೊರಟೋಯ್ತು. ಅದೇನಾಯ್ತು? ಯೋಚನೆ ಮಾಡಿ ಮಾಡಿ. ಯಾವ ಯೋಚನೆ ಮಾಡ್ತಾ ಇರೋದು? ಅಯ್ಯೋ ಕೆಲಸ ಹೋಯ್ತು, ಲೋನ್ ಇದೆ, ಹೇಗ್ ತೀರಿಸ್ಲಿ, ಏನ್ ಮಾಡ್ಲಿ, ಸಂಸಾರ ಹೇಗ್ ನಡೆಸ್ಲಿ, ಅಯ್ಯೋ ನನ್ ಕತೆ ಏನು, ಕೆಲಸ ಸಿಗುತ್ತಾ ಇಲ್ವೋ, ಏನ್ ಮಾಡೋದು, ಯಾವ ಮುಗಿಯತ್ತೆ, ಅವನ್ ನೋಡು ಅವನ್ ಚೆನ್ನಾಗ್ ಮಾಡ್ತಾನೆ, ನನ್ನ ಹಣೆ ಬರ ನೋಡು. ಸೊ ಐ ಆಮ್ ಥಿಂಕಿಂಗ್ ಆನ್ ಒನ್ ಥಿಂಗ್ ದಟ್ ಐ ಫೇಲ್ಡ್. ಅದ್ರ ಹಿಂದಿರೋದೇನು? ಐ ಫೇಲ್ಡ್ ಅಥವಾ ಐ ಲಾಸ್ಟ್. ಕಳ್ಕೊಂಡೆ ಅಥವಾ ಸೋತೆ, ಎರಡೇ ಇರೋದು. ಆ ಸೋತಿದ್ದನ್ನ ಕಳ್ಕೊಂಡಿದ್ದನ್ನ ಪದೇ 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 ಥಿಂಕ್ ಮಾಡ್ತಾ ಹೋದ್ರೆ ಐ ಹ್ಯಾವ್ ಲಾಸ್ಟ್ ಮೈ ಇಂಟಿಗ್ರಿಟಿ. ನನ್ನಲ್ಲಿರ್ತಕ್ಕಂತಹ ಆ ಒಂದು ಸಮತೋಲನೆಯನ್ನ ನಾನು ಕಳ್ಕೊಂಡ್ ಬಿಡ್ತೀನಿ. ಅದ್ರ ಬದಲು ಹೌದಾ, ಈ ಸಮಯನ ನಾನು ಸರಿಯಾಗಿ ಉಪಯೋಗಿಸ್ಕೊಳ್ತೀನಿ ಅಂತೇಳಿ ಸ್ವಲ್ಪ ಏನಾದ್ರು ಯೋಚನೆ ಮಾಡಿ ನಮ್ಮ ಸ್ಕಿಲ್ಸ್ ನ ಅಪ್ಗ್ರೇಡ್ ಮಾಡಿದ್ರೆ, ಏನ್ ಹೇಳ್ತಾ ಇದೀನಿ, ನಮ್ಮ ಜ್ಞಾನವನ್ನ ಇನ್ನೂ ಹೆಚ್ಚಿಸ್ಕೊಂಡ್ರೆ ಅದಕ್ಕಿಂತ ಒಳ್ಳೆ ಜಾಬಿಗೆ ನೆಕ್ಸ್ಟ್ ಹೋಗ್ಬೋದು. ಯಾಕೆಂತ ಹೇಳಿದ್ರೆ ಕೊರೋನಾ ಪರ್ಮನೆಂಟ್ ಆಗಿರಲ್ಲ ರೀ. ನಥಿಂಗ್ ಈಸ್ ಪರ್ಮನೆಂಟ್ ಹಿಯರ್. ಆಫ್ಟರ್ 2 months, ಆಫ್ಟರ್ 3 months ಮತ್ತೆ ಶುರುವಾಗುತ್ತೆ ಕೆಲಸಗಳು. ಅವಾಗ ದಿ ಬೆಸ್ಟ್ ಕೆಲ್ಸಕ್ಕೆ ನೀವು ಹೋಗ್ಬೋದು, ಮೊದಲಿಗಿಂತ ಚೆನ್ನಾಗಿರೋ ಕೆಲ್ಸಕ್ಕೆ ಹೋಗ್ಬೋದು ಇವತ್ತು ವರ್ಕ್ ಮಾಡಿದ್ರೆ. ಅಂಡರ್ಸ್ಟ್ಯಾಂಡ್ ದಿಸ್. ಹಾಗಾದ್ರೆ ಯೋಚನೆ ಬರುತ್ತೆ, ಆ ಯೋಚನೆ ಮಾಡೋದು ಬಿಡೋದು ಯಾರ ಜವಾಬ್ದಾರಿ? ನಂದ, ನಿಂದ? ಯಾರ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಅರ್ಥ ಮಾಡ್ಕೊ. ಕರೆಕ್ಟ್? ಗುಡ್. ಇನ್ನೇನ್ ಪ್ರಶ್ನೆ ಇದೆ? What is the reason for this negative thoughts, depression and anxiety? It's related to mind or brain. Okay. It is related to our past experience which is there in the mind. ಏನ್ ಹೇಳ್ತಾ ಇದೀನಿ? ಆ ನಕಾರಾತ್ಮಕ ಯೋಚನೆ ಅಂತ ನಾವೇನು ಡಿಸೈಡ್ ಮಾಡ್ತಾ ಇದೀವಿ ಅದೆಲ್ಲ ಏನದು? ನಮ್ಮ ಹಳೆಯ ನೆನಪುಗಳು, ಅನುಭವಗಳು. ಎಲ್ಲಿದೆ? ಮನಸ್ಸಿನಲ್ಲಿದೆ. ಬ್ರೈನ್ ಏನು? ಬ್ರೈನ್ ಇಸ್ ಅ ಲೋಕಲ್ ಪ್ರೊಸೆಸರ್ ಅಷ್ಟೇ. ಈಗ ನಾನು ಏನೇ ಕೆಲಸ ಮಾಡ್ಬೇಕಾದ್ರೂ ಈ ದೇಹ ಬೇಕಪ್ಪ, ಇಲ್ಲಾಂದ್ರೆ ಕೆಲಸ ಮಾಡಕ್ಕಾಗಲ್ಲ. ಈ ದೇಹದಲ್ಲಿ ಒಂದು ಪ್ರೊಸೆಸರ್ ಇದೆ, ಕೆಲಸ ಮಾಡಿಸ್ತಕ್ಕಂಥ ಒಂದು ಯೂನಿಟ್ ಇದೆ, ಅದು ಬ್ರೈನ್ ಅಷ್ಟೇ. ಮನಸ್ಸಿನಲ್ಲಿ ಉದ್ಭವ ಆಗೋದು, ಬ್ರೈನ್ ಅಲ್ಲಿ ಅದು ಆಕ್ಷನ್ ತಗೊಳುತ್ತೆ. ಬ್ರೈನ್ ಅಲ್ಲಿ ಆಕ್ಷನ್ ತಗೊಳ್ತು ಅಂದ್ರೆ ಬಾಡಿಲಿ ಎಕ್ಸ್ಪ್ರೆಷನ್ ಆಗುತ್ತೆ. ರೈಟ್? ಮನಸ್ಸಿನಲ್ಲಿ ಬಂದ್ರೆ ದೇಹದಲ್ಲಿ ವ್ಯಕ್ತ ಆಗುತ್ತೆ. ಸಿಟ್ಟು ಬಂದ್ರೆ ದೇಹದ ಮೇಲೆ ಏನ್ ಪರಿಣಾಮ ಆಗುತ್ತೆ? ಖುಷಿ ಆದ್ರೆ ದೇಹದ ಮೇಲೆ ಏನ್ ಪರಿಣಾಮ ಆಗುತ್ತೆ? ಚಳಿ ಆದ್ರೆ ಏನ್ ಪರಿಣಾಮ ಆಗುತ್ತೆ? ಚಳಿ ಆದರೆ ಪರಿಣಾಮ ಆಗುತ್ತೆ. ಚಳಿ ಅಂತ ಅಂದ್ಕೊಂಡ್ರೆ ಮನಸ್ಸಿನಲ್ಲಿ ಪರಿಣಾಮ ಆಗುತ್ತಾ? ಸ್ವಲ್ಪ ಯೋಚನೆ ಮಾಡಿ. ಸುಮ್ನೆ ಯೋಚನೆ ಮಾಡೋದಪ್ಪ, ನಾನ್ ಮನಾಲಿಗೆ ಹೋಗಿದ್ನಲ್ಲ, ಆ ಸ್ನೋ ಅಲ್ಲಿ ಹೋಗ್ಬೇಕಾದ್ರೆ ಅಯ್ಯೋ ಅಂತ ಅಂದ್ಕೊಂಡ್ರೆ ಒಳಗಡೆ ಒಂದು ಶಿವರಿಂಗ್ ಆಗತ್ತೆ.
ಹಾಗಾದ್ರೆ ಯೋಚನೆ ಬಂದ್ರೆ ಸಾಕು, ಬಾಡಿ ಎಕ್ಸ್ಪ್ರೆಸ್ ಮಾಡುತ್ತೆ. ಅದಕ್ಕೆ ಆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬ್ರೈನ್ ಹೆಲ್ಪ್ ಮಾಡುತ್ತೆ. ನಮ್ಮ ಮೆದುಳು ನಮ್ಮ ದೇಹದಲ್ಲಿ ಏನೇ ಭಾವನೆಗಳು ವ್ಯಕ್ತ ಆಗಬೇಕಾದ್ರೆ ಸಹಾಯ ಮಾಡುತ್ತೆ. ಕ್ಲಿಯರ್? ಹಾಗಾದ್ರೆ ನಾವು ನಮ್ಮ ಅನುಭವಗಳ ಮೂಟೆ, ಅನುಭವಗಳು, ಯೋಚನೆಗಳು, ನೆನಪುಗಳ ಒಂದು ಉಗ್ರಾಣ, ಅಲ್ಲಿಂದ ಒಂದೊಂದೇ ಬರ್ತಾ ಇರುತ್ತೆ ಹೊರಗಡೆ. ಅದನ್ನು ನಾವು ಉಪಯೋಗಿಸ್ಕೊಂಡು ನಮ್ಮ ಜೀವನದಲ್ಲಿ ಏನ್ ಮಾಡಬೇಕು, ಹೇಗಿರ್ಬೇಕು ಅನ್ನೋದನ್ನ ಮಾಡ್ತಾ ಹೋಗ್ತೀವಿ. ಮೋಸ್ಟ್ ಆಫ್ ದ ಟೈಮ್ ನಮಗೆ ಏನ್ ಕ್ಲಾರಿಟಿ ಇರುತ್ತೆ, ಏನ್ ಸ್ಪಷ್ಟತೆ ಇರುತ್ತೆ? ಏನೂ ಇರೋದಿಲ್ಲ. ಯಾಕೆ ಗೊತ್ತಾ? ಅದು ಯೋಚನೆ ಹೆಂಗ್ ಬರುತ್ತೋ ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಗಾಳಿ ಬಂದಂಗೆ ಹೋಗ್ತಾ ಇರ್ತೀವಿ, ಸ್ಪಷ್ಟತೆನೇ ಇರೋದಿಲ್ಲ. ಹಾಗಾಗಿ ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಬೇಕಾದ್ರೆ ಸ್ಪಷ್ಟತೆ ಬರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಪಾಸಿಟಿವ್ ಥಿಂಕಿಂಗ್. ಪಾಸಿಟಿವ್ ಥಿಂಕಿಂಗ್ ಮಾಡ್ಬೇಕು. ಇವತ್ತಿಂದನೇ ಶುರು ಮಾಡ್ಬೇಕು. ಶುರು ಮಾಡಿದ್ರೆ ಇಂಪ್ರೂವ್ ಮಾಡ್ಕೊಳ್ಬೇಕು. ಆಲ್ರೆಡಿ ಇಂಪ್ರೂವ್ ಆಗಿದ್ರೆ ಸಾಧನೆಗೆ ಬಂದ್ಬಿಡ್ಬೇಕು. ಕರೆಕ್ಟ್? ಗುಡ್. ಬೇರೆ ಏನ್ ಪ್ರಶ್ನೆ ಇದೆ? ಕ್ವಶನ್ ಕೇಳಿದ್ದಾರೆ. ಆಂಗ್ಸೈಟಿ ಇಸ್ ಸಮ್ ಬ್ರೈನ್ ಹಾರ್ಮೋನ್ ಡಿಸಾರ್ಡರ್. ಹೌದಪ್ಪ, ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಬ್ರೈನ್ ಇಂದ. ಹೌದಾ? ಎಲ್ಲಿಂದ ಪ್ರೊಡ್ಯೂಸ್ ಆಗೋದು? ಬ್ರೈನ್ ಇಂದ. ಸಲೈವಾ, ಇನ್ಸುಲಿನ್, ಇವೆಲ್ಲ ಎಲ್ಲಿಂದ ಪ್ರೊಡ್ಯೂಸ್ ಆಗ್ತಾ ಇರತ್ತೆ? ಅದಕ್ಕೆಲ್ಲ ಒಂದೊಂದು ಗ್ಲ್ಯಾಂಡ್ ಇದೆ, ಆದ್ರೆ ಅದಕ್ಕಿಂತ ಪ್ರಚೋದನೆ ಆಗ್ಬೇಕಲ್ಲ. ಒಂದೊಂದು ಗ್ರಂಥಿ ಇದೆ, ಪ್ರಚೋದನೆ ಆಗ್ಬೇಕಲ್ಲ. ಅದಕ್ಕೆಲ್ಲ ಸ್ಟಿಮ್ಯುಲೇಟ್ ಆಗ್ಬೇಕಲ್ಲ, ಇಗ್ನೈಟ್ ಆಗ್ಬೇಕಲ್ಲ. ಅಂದ್ರೆ ಕೆಮಿಕಲ್ ರಿಲೀಸ್ ಆಗೋದಕ್ಕೆ ಇನ್ಫಾರ್ಮೇಶನ್ ಬರುತ್ತೆ, ಕೆಮಿಕಲ್ ರಿಲೀಸ್ ಆಗುತ್ತೆ. ಕೆಮಿಕಲ್ ರಿಲೀಸ್ ಆಗಬೇಕು ಅನ್ನೋ ಪ್ರೋಗ್ರಾಮ್ ಇದೆ ಒಳಗಡೆ. ಅರ್ಥ ಆಗ್ತಾ ಇದೆ? ಅನ್ನೋ ಪ್ರೋಗ್ರಾಮ್ ಇದೆ. ಹಾಗಾದ್ರೆ ಭಯ ಆದಾಗ, ಆತಂಕ ಆದಾಗ ಅದಕ್ಕೂ ಒಂದು ಕೆಮಿಕಲ್ ಇದೆ, ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಖುಷಿಯಾಗಿದ್ದಾಗ ಎಂಡೋಫಿನ್ಸ್ ರಿಲೀಸ್ ಆಗುತ್ತೆ. ಹೆದರಿಕೆ, ನೋವು, ಭಯದಲ್ಲಿದ್ದಾಗ ನಮ್ಮೊಳಗಡೆ ಏನ್ ರಿಲೀಸ್ ಆಗುತ್ತೆ? ಸ್ಟ್ರೆಸ್ ರಿಲೇಟೆಡ್. ಹಾಗಾದ್ರೆ ಯೋಚನೆ ತಾನೇ ಇದನ್ನೆಲ್ಲ ಮಾಡಿಸ್ತಾ ಇರೋದು. ಬಾಡಿ ಇಸ್ ಜಸ್ಟ್ ಅ ಮೀಡಿಯಾ ಟು ಎಕ್ಸ್ಪ್ರೆಸ್ ಅವರ್ ಮೈಂಡ್ ಇನ್ಫಾರ್ಮೇಶನ್. ಕರೆಕ್ಟ್? ಸೊ ಮೆಡಿಸಿನ್ ತಗೊಂಡಾಗ ಏನಾಗುತ್ತೆ? ಸ್ವಲ್ಪ ಮಟ್ಟಿಗೆ ಆ ಸಮಯಕ್ಕೆ ಅದು ಕೆಮಿಕಲ್ ಬ್ಯಾಲೆನ್ಸ್ ಆದಂಗೆ ಅನ್ಸುತ್ತೆ, ಮತ್ತೆ ಅದು ಶುರುವಾಗುತ್ತೆ. ರೈಟ್? ಹಾಗಾದ್ರೆ ಪಾಸಿಟಿವ್ ಥಾಟ್ಸ್ ಹಾಕ್ತಾ ಹೋದ್ರೆ, ಸಕಾರಾತ್ಮಕವಾಗಿ ನಾವು ಇರ್ತಾ ಹೋದ್ರೆ ಏನಪ್ಪ ಪ್ರಯೋಜನ? ನಮ್ಮ ಬಾಡಿ ಕೂಡ ಹೆಲ್ದಿ ಆಗ್ತಾ ಹೋಗುತ್ತೆ. ಹೇಗೆ? ನಮ್ಮ ಯೋಚನೆ ಸಕಾರಾತ್ಮಕವಾಗಿದ್ದ ಕೂಡಲೇ ಮೆದುಳು ಕೂಡ ರಿಲ್ಯಾಕ್ಸ್ ಆಗಿರುತ್ತೆ, ನಮ್ಮೆಲ್ಲ ಗ್ಲ್ಯಾಂಡ್ಸ್ಗಳು ಕೂಡ ರಿಲ್ಯಾಕ್ಸ್ ಆಗಿರುತ್ತೆ, ಶಾಂತವಾಗಿರುತ್ತೆ, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನಮ್ಮ ನರ್ವಸ್ ಸಿಸ್ಟಮ್, ನರಮಂಡಲ ಕೂಡ ಸ್ಪಷ್ಟವಾಗಿ ವರ್ಕ್ ಮಾಡುತ್ತೆ, ಸರಿಯಾಗಿ ಕಮ್ಯುನಿಕೇಶನ್ ಆಗುತ್ತೆ, ಬ್ಲಾಕೇಜಸ್ ಎಲ್ಲ ಹೊರಟೋಗುತ್ತೆ. ರೈಟ್? Should we not analyze negative scenarios risk? Else we will not even go for life insurance, medical insurance, succession plan will. ಜೀವನದಲ್ಲಿ ಪ್ಲಾನಿಂಗ್ ಅಂತ ಇರುತ್ತೆ. ನಮ್ಮ ಜೀವನವನ್ನ ಹೀಗೆ ನಡೆಸಬೇಕು ಅಂತ ಒಂದು ಕ್ಲಾರಿಟಿ ಇರುತ್ತೆ. ಅದರಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೂಡ ಒಂದು. ನಾನು ಎಷ್ಟೇ ಪಾಸಿಟಿವ್ ಆಗಿದ್ರು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋ ಪಾಸಿಟಿವ್ ಥಾಟ್ ಅನ್ನು ಹಾಕೊಳ್ಬೇಕು. ಮ್ಯಾನೇಜ್ಮೆಂಟ್, ಹಣವನ್ನ ಯಾವ ರೀತಿ ನಾನು ನಿರ್ವಹಣೆ ಮಾಡ್ತೀನಿ, ಅದರಲ್ಲಿ ಮೆಡಿಕಲ್ ಇನ್ಶೂರೆನ್ಸ್ ಕೂಡ ಒಂದು. ಯಾಕೆ ಅಂತ ಹೇಳಿದ್ರೆ ಇವಾಗಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಒಂದು ಚೂರು ಕೋಲ್ಡ್ ಆದ್ರೆ ಇಮಿಡಿಯೇಟ್ ಆಗಿ ಏನೋ ಆಯ್ತು ಅಂತ ಒದ್ದಾಡೋ ಪರಿಸ್ಥಿತಿ. ನಮ್ಮ ಸ್ಟೂಡೆಂಟ್ ಕಮ್ ಫ್ರೆಂಡ್ ಡಾಕ್ಟರ್ಸ್ ಜೊತೆಗೆಲ್ಲ ಮಾತಾಡ್ತಾ ಇರ್ತೀನಿ. ಗುರುಜಿ ಅರ್ಧಕ್ಕರ್ಧ ಎಲ್ಲ ಹೆದರ್ಕೊಂಡೇ ಇರ್ತಾರೆ ಗುರುಜಿ ಅಂತ ಹೇಳ್ತಾರೆ. ಒಂಚೂರು ತಲೆನೋವು ಬರೋಂಗಿಲ್ಲ, ಕೋಲ್ಡ್ ಆಗೋಂಗಿಲ್ಲ, ಸ್ವಲ್ಪ ವೀಸಿಂಗ್ ತರ ಅಥವಾ ಏನೋ ಸಫಿಕೇಶನ್ ಆಗೋಂಗಿಲ್ಲ, ಆಗೋಯ್ತು, ಏನೋ ಆಗೋಯ್ತು. ಯಾಕಂದ್ರೆ ಅವರೆಲ್ಲ ಓದಿದ್ದಾರೆ, ಕೇಳಿದ್ದಾರೆ, ಹಿಂಗಾದ್ರೆ ಇದು ಇದರದ್ದೇ ಸಿಂಪ್ಟಮ್ ಅಂತ. ಅರ್ಥ ಆಗ್ತಾ ಇದೆಯಾ? ಯಾವ್ದ್ರ ಸಿಂಪ್ಟಮ್? ಇದ್ರದ್ದೇ. ಹಾಗಾದ್ರೆ ಇಷ್ಟೆಲ್ಲ ನಾವು ಆತಂಕ ಇಟ್ಕೊಂಡ್ರೆ
ನಾವ್ ಎಲ್ಲಿಗೆ ಹೋಗ್ತೀವಿ? ಎಲ್ಲಿಗೆ ಹೋಗ್ಬೇಕು? ಆ ನೋವು ಭಯದಲ್ಲಿ ಸೇರ್ಕೊಂಡ್ಬಿಡ್ತೀವಿ. ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಹಾಸ್ಪಿಟಲೈಸ್ ಆಗ್ಬೇಕು. ಅವಾಗ ಹಾಸ್ಪಿಟಲೈಸ್ ಆದ್ರೆ ತುಂಬಾ ಖುಷಿಯಿಂದ ಅವ್ರು ನೋಡ್ಕೊಳ್ತಾರೆ. ಏನು ಜಾಸ್ತಿ ಚಾರ್ಜ್ ಮಾಡಲ್ಲ ಅವರು. ಇವಾಗೆಲ್ಲ ಹಾಗೆ ಇದೆಯಲ್ಲ ಈಗ ಸಿನಾರಿಯೋ, ಹಾಗೇನಾದ್ರು ಇದೆಯಾ? ಇಲ್ಲ. ಹಾಗಾದ್ರೆ ನಾವು ಪ್ರಿಪೇರ್ ಆಗ್ಬೇಕು. ಅದಕ್ಕೆ ವಿ ನೀಡ್ ಟು ಪ್ರಿಪೇರ್. ನಾನಾಗದೆ ಇರ್ಬೋದು, ನಮ್ ಜೊತೆಗಿರೋರು ಫ್ಯಾಮಿಲಿ. ಹಾಗಾದ್ರೆ ಫಿನಾನ್ಷಿಯಲ್ ಪ್ಲಾನ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ಅ ಪ್ಲಾನಿಂಗ್, ನಾಟ್ ನೆಗೆಟಿವ್ ಥಾಟ್. ಯಾವಾಗ್ಲೂ ಕೂಡ ಒಂದಷ್ಟು ಫ್ಯೂಚರ್ ಪ್ಲಾನಿಂಗ್ ಅಂತ ಇರುತ್ತೆ. ಹೌದು, ನಾಳೆ ಏನಾಗ್ತೀವಿ ಗೊತ್ತಿಲ್ಲ, ಆದ್ರೆ ಫ್ಯೂಚರ್ ಪ್ಲಾನಿಂಗ್ ಫಾರ್ ಮೀ ಆಲ್ಸೋ, ಫಾರ್ ಅ ಫ್ಯಾಮಿಲಿ ಆಲ್ಸೋ, ಅದಕ್ಕೆಲ್ಲ ಅದು ಯೂಸ್ ಆಗುತ್ತೆ. ಅದು ಕೂಡ ಪಾಸಿಟಿವ್ ಆಟಿಟ್ಯೂಡ್, ಪಾಸಿಟಿವ್ ಥಿಂಕಿಂಗ್. ಕರೆಕ್ಟ್? ಪಾಸಿಟಿವ್ ಥಿಂಕಿಂಗ್ ಇಂದ ಪಾಸಿಟಿವ್ ಆಟಿಟ್ಯೂಡ್ ಶುರುವಾಗುತ್ತೆ. ಪ್ರದೀಪ್, ಎಲ್ಲಿಂದ ಶುರುವಾಗುತ್ತೆ? ಪಾಸಿಟಿವ್ ಥಿಂಕಿಂಗ್ ಇಂದ. ಪ್ರತಿಯೊಂದಕ್ಕೂ ನಾವು ರಿಯಾಕ್ಟ್ ಆಗ್ತಾ ಇರ್ತೀವಿ. ನಾನು ಇಟ್ಟಿದ್ದ ವಸ್ತು ಅಲ್ಲಿಲ್ಲ ಅಂದ್ಕೊಳ್ಳೆ ರಿಯಾಕ್ಷನ್ ಶುರುವಾಗುತ್ತೆ. ನಾನು ಅಂದ್ಕೊಂಡಂಗೆ ಅವ್ರು ಕೆಲಸ ಮಾಡಿದಂದ್ರೆ ಒಳಗಡೆಯಿಂದ ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ಒಂದಷ್ಟು ನೆಗೆಟಿವ್ ಬರುತ್ತೆ, ಸಿಟ್ಟು ಬರುತ್ತೆ, ಜೊತೆಗೆ ಕಸಿವಿಸಿ ಆಗುತ್ತೆ. ಯಾಕೆ ನಾವು ಅನ್ಕೊಂಡಂಗೆ ಆಗ್ತಾ ಇಲ್ಲಲ್ಲ. ಈ ತರದೆಲ್ಲ ಆಗತ್ತೆ. ರೈಟ್? ಈ ಸಮಯ ಏನ್ ಮಾಡ್ತಾ ಇದೆ ನಮಗೆ? ಆ ರಿಯಾಕ್ಷನ್ ಇಂದ ವಾಟ್ ಈಸ್ ದಿಸ್ ರಿಯಾಕ್ಷನ್? ಅದು ನಮ್ಮ ವರ್ತನೆ ತಾನೆ, ಆಟಿಟ್ಯೂಡ್ ತಾನೆ ಅದು. ಕರೆಕ್ಟ್? ಪ್ರತಿ ಸಾರಿನೂ ಅದೇ ರೀತಿ ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ರೆ ನಾನು ನೆಗೆಟಿವ್ ಆಗಿ ಹೋಗ್ತೀನಿ. ಯಾವಾಗ ನೋಡಿದ್ರು ಎಲ್ಲರ ಮೇಲೂ ಸಿಟ್ಟು ಬರುತ್ತೆ. ಯಾರು ಕಂಡ್ರು ನನಗೆ ಆಗಲ್ಲ ಅವಾಗ. ಯಾಕಂದ್ರೆ ನಾನು ಅನ್ಕೊಂಡಂಗೆ ಯಾರು ಇಲ್ಲ. ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದಲ್ಲ, ನಾನು ಅನ್ಕೊಂಡಂಗೆ ಇವ್ರಿಲ್ಲ ಅಂತ. ವಯಸ್ಸು ವರ್ಷ ನಾನು ಅನ್ಕೊಂಡಂಗೆ ಇವ್ರಿಲ್ಲ ಅಂತ. ಹಾ, ಅದು ವರ್ತನೆ, ಅದೇ ಆಟಿಟ್ಯೂಡ್. ಅದನ್ನ ನಾವು ಚೇಂಜ್ ಮಾಡ್ಕೊಳ್ಬೇಕಾದ್ರೆ ಪಾಸಿಟಿವ್ ಥಿಂಕಿಂಗ್. ಹೌದಪ್ಪ, ಕೆಲವರು ನೋಡಿದ್ ನಾನು, ಅವ್ರ ಮನೇಲಿ ಕೆಲವೊಂದು ವಸ್ತುಗಳು ಅಲ್ಲಿ ಏನಾದ್ರು ಸ್ವಲ್ಪ ಆ ಕಡೆ ಇಟ್ರೆ ಅವರಿಗೆ ಇಲ್ಲದೇ ಇರೋ ಕೋಪ ಬಂದ್ಬಿಡುತ್ತೆ, ಸಿಟ್ಟು ಬಂದ್ಬಿಡುತ್ತೆ, ಏನೇನೋ ಆಗ್ಬಿಡುತ್ತೆ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ರೈಟ್? ಸೊ ಹಾಗಾಗಿ ಪಾಸಿಟಿವ್ ಥಿಂಕಿಂಗ್ ಈಸ್ ಅ ಓನ್ಲಿ ವೇ ವೇರ್ ವಿ ಕ್ಯಾನ್ ಹೆಲ್ಪ್ ಅವರ್ ಸೆಲ್ಫ್. ನಮ್ಮನ್ನ ನಾವು ಸರಿ ಮಾಡ್ಕೊಂಡ್ರೆ ಮನೆ ಚೆನ್ನಾಗಿರುತ್ತೆ, ಜೊತೆಗೆ ಪರಿಸರ ಚೆನ್ನಾಗಾಗ್ತಾ ಹೋಗುತ್ತೆ. ಕರೆಕ್ಟ್? Sometimes we need to take medicines for anxiety, depression. ಹೌದು, ಖಂಡಿತ. ತುಂಬಾ ವೈಪರೀತ್ಯಕ್ಕೆ ನಾವು ಹೋಗ್ಬಿಟ್ಟಿದೀವಿ ಅಂತ ಹೇಳಿದ್ರೆ ಕೆಲವೊಂದ್ಸರಿ ಮೆಡಿಸಿನ್ ಸಹಾಯ ಬೇಕಾಗತ್ತೆ. ಆದರೆ ಅಲ್ಲಿ ತನಕ ಆದ್ಮೇಲೆ ಏನನ್ಸುತ್ತೆ? ಇನ್ ಆ ತರ ಹೋಗ್ಬಾರ್ದಪ್ಪ ಅಂತ ಅನ್ಸಲ್ವೇನು ನಮ್ಗೆ? ಇನ್ ಈ ತರ ಯೋಚನೆ ಮಾಡ್ಬಾರ್ದು ಅಂತ ಅನ್ಸಲ್ವೇನು? ಈ ತರ ನಾನು ಒದ್ದಾಡ್ಬಾರ್ದು ಅಂತ ಅನ್ಸಲ್ವೇನು? ಅಟ್ಲೀಸ್ಟ್ ಆ ತರ ಅನ್ಸಿದ್ರೆ ಇಮಿಡಿಯೇಟ್ ಆಗಿ ಏನಾದ್ರು ಒಂದು ಗೈಡೆನ್ಸ್ ತಗೊಳ್ಳೋದು, ಯಾರ ಹತ್ರನಾದ್ರು ಕೌನ್ಸಿಲಿಂಗ್ ತಗೊಳ್ಳೋದು. ಹೇಗ್ ಬದುಕೋದು, ಹೇಗ್ ನಾನು ಇದರಿಂದ ಹೊರಗೆ ಬರೋದು, ಯಾವ ರೀತಿ ನನಗೆ ನಾನು ಸಹಾಯ ಮಾಡ್ಕೊಳ್ಳೋದು, ಹೇಗ್ ನನ್ನನ್ನು ನಾನು ಉತ್ತಮಗೊಳಿಸೋದು, ಇದೆಲ್ಲ ಕೇಳ್ಬೋದು ತಾನೆ ಎಲ್ಲರ ಹತ್ರ. ವಿ ಕ್ಯಾನ್ ಡೆಫಿನೆಟ್ಲಿ ಆಸ್ಕ್. ಹಾಗಾಗಿ ಸಮ್ಟೈಮ್ಸ್ ನಮಗೆ ಗೊತ್ತಾಗಲ್ಲ, ವಿ ನೀಡ್ ಗೈಡೆನ್ಸ್. ಬೇರೆಯವ್ರ ಸಹಾಯ ಬೇಕಾಗತ್ತೆ, ಸಹಾಯ ತಗೊಳ್ಬೇಕು. ಮೆಡಿಸಿನ್ ಆಟೋಮೆಟಿಕಲಿ ಅವರೇ ನಿಲ್ಲಿಸ್ತಾರೆ. ಆಮೇಲೆ ಡಾಕ್ಟರ್ಸೇ ಸ್ಲೋ ಆಗಿ ನಿಲ್ಲಿಸ್ತಾ ಹೋಗ್ತಾರೆ. ಆಲ್ವೇಸ್ ಮೈ ನೈಬರ್ ಸ್ಪೀಕ್ಸ್ ಇನ್ ನೆಗೆಟಿವ್ ವೇ. ಏನು ಮಾಡಕ್ಕಾಗಲ್ಲ. ಏನ್ ಮಾಡ್ಬೇಕು? ಕಿವಿಗೆ ಹತ್ತಿ ಹಾಕೊಳ್ಬೇಕಷ್ಟೆ. ರೈಟ್? ಏನು ಮಾಡಕ್ಕಾಗಲ್ಲ. ಅದು ಅವರ ರೀತಿ, ಅದು ಅವ್ರು ಇರೋ ರೀತಿನೇ ಹಾಗೆ, ಅವ್ರ ವ್ಯವಸ್ಥೆನೇ ಹಾಗೆ. ಓಕೆ, ಮಾರ್ಕೆಟಿಗೆ ಹೋಗಿರ್ತೀರಾ, ಮಾರ್ಕೆಟ್ ಅಲ್ಲಿ ನೀವು ಬಾರ್ಗೇನ್ ಮಾಡ್ತೀರಾ. ಅವನ್ ಪ್ರೀತಿಯಿಂದ ಹೇಳ್ತಾನ, ಮೇಡಮ್ ದಯವಿಟ್ಟು ಬಾರ್ಗೇನ್ ಮಾಡ್ಬೇಡಿ ಪ್ಲೀಸ್ ಅಂತೇನಾದ್ರು ಹೇಳ್ತಾನ? ಹಾಗೇನ್ ಹೇಳಲ್ಲ. ಮೇಡಮ್ ಬೇಕಾದ್ರೆ ತಗೊಳ್ಳಿ, ಬೆಳೆದ್ರು ಹೋಗಿ. ಸಿ, ದಿಸ್ ಇಸ್ ವಾಟ್ ಇಸ್ ದೇರ್ ಆಟಿಟ್ಯೂಡ್. ಅದೇ ರೀತಿ ಇರ್ತಾರ ಅವರು. ಹಾಗಾಗಿ ಕೆಲವ್ರನ್ನ ಚೇಂಜ್ ಮಾಡಕ್ಕಾಗಲ್ಲ. ಆದ್ರೆ ನಾವು ಹೇಗಿರ್ಬೇಕು ಅಂತ ಹೇಳಿದ್ರೆ, ಬೇರೆಯವ್ರು ನಮಗೆ ಮುಟ್ಟಾಳ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಮೂರ್ಖ ಅಂತಾರೆ. ನಾವು ನಿಜವಾಗ್ಲೂ ಮೂರ್ಖನ ಅಲ್ಲ. ನಾವು ಯಾವಾಗ್ಲೂ ದಿ ಬೆಸ್ಟ್, ಇಂಟೆಲಿಜೆಂಟ್, ಬ್ರಿಲಿಯಂಟೇ ನಾವು ಅಲ್ವಾ? ಅದ್ ನಮಗೆ ಗೊತ್ತಿರುತ್ತೆ. ಅವನ್ ಹೇಳ್ದ ಅಂತ ನಾನ್ಯಾಕೆ ಬೇಜಾರು ಮಾಡ್ಕೊಳ್ಳೋದು? ಅರ್ಥ ಆಗ್ತಾ ಇದೆಯಾ? ಸಣ್ಣಕ್ಕಿದ್ದಾಗ ಇದೆಲ್ಲರಿಗೂ ಆಗಿರುತ್ತೆ. ಇವಾಗ ಏನೋ ಮಾಡ್ತಿರೋ ಗೊತ್ತಿಲ್ಲ, ಅವಾಗೆಲ್ಲ ನಮಗೆಲ್ಲ ಈ ತರ ಇರ್ತಿತ್ತು. ಅವ್ನ್ ನೋಡ್ ಕಲಿಯೋ, ನೀನು ಇದೀಯಾ ವೇಸ್ಟ್ ಬಾಡಿ,
ವೇಸ್ಟ್ ಬಾಡಿ ಯೂಸ್ ಮಾಡ್ತಿದ್ರೆ ಗೊತ್ತಿಲ್ಲ, ನೀನು ಇದೆಯಾ, ಏನಕ್ಕೂ ಉಪಯೋಗ ಇಲ್ಲ. ಅವ್ನು ನೋಡ್ ಕಲಿ. ಇದನ್ನ ನಾನ್ ಕೇಳಿಸ್ಕೊಳ್ತಾ ಇದ್ದೆ. ಇನ್ಫ್ಯಾಕ್ಟ್ ಅವ್ನ್ ನೋಡು, ಇವ್ನ್ ನೋಡು, ನನ್ನನ್ನು ಯಾವಾಗ ನೋಡ್ಕೊಳ್ಳೋದು? ನನ್ನನ್ನು ನೋಡ್ಕೊಳ್ಳೋದು ಯಾವಾಗ ನನ್ನ ಮೇಲೆ ನಾ ಥಿಂಕ್ ಮಾಡೋದು? ಇದೇ ಬೇಕಾಗಿರೋದು. ನಮ್ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕು. ನಾನ್ ಯಾರು, ನನ್ನ ಶಕ್ತಿ ಏನು, ಹೇಗ್ ನಾನು ನನ್ನ ಜೀವನವನ್ನ ಬದಲಾಯಿಸ್ಕೊಳ್ಬಹುದು, ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಸ್ನೇಹಿತರೆ ಖಂಡಿತವಾಗಿಯೂ ನಮ್ಮ ಜೀವನ ಬದುಕಬಹುದು. ಡಸ್ ಪಾಸಿಟಿವ್ ಥಿಂಕಿಂಗ್ ಹೆಲ್ಪ್ಸ್ ಓವರ್ಕಮ್ ಶಾರ್ಟ್ ಟೆಂಪರ್? ಡೆಫಿನೆಟ್ಲಿ ಶಾರ್ಟ್ ಟೆಂಪರ್ ಇಂದ ಹೊರಗೆ ಬರ್ಬೋದು. ಅದೊಂದೇ ಅಲ್ಲ, ನಾನು ಅವಾಗ ಹೇಳಿದ್ನಲ್ಲ ಬೆನಿಫಿಟ್ಸ್, 100 ಇದೆ ರೀ ಬೆನಿಫಿಟ್ಸ್. ಮೊದಲನೇದು ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಇಂಪ್ರೂವ್ ಆಗುತ್ತೆ. ರೈಟ್, ಗುಡ್. ಗುರುಜಿ, ಡೈಲಿ ಸೇಮ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಹೇಗ್ ಪಾಸಿಟಿವ್ ಆಗಿರೋದು? ಸೇಮ್ ಪ್ರಾಬ್ಲಮ್ ಅನ್ನ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೋಬೇಕು. ಯಾಕೆಂದ್ರೆ ಅದು ನೋಡಿದಾಗೆಲ್ಲ ಇದು ಪ್ರಾಬ್ಲಮ್, ಅದನ್ನ ನೋಡಿದಾಗೆಲ್ಲ ಇದು ಪ್ರಾಬ್ಲಮ್. ಇದು ಪ್ರಾಬ್ಲಮ್ ಅನ್ನೋದೇನದು? ಥಿಂಕಿಂಗ್. ಏನದು? ಥಿಂಕಿಂಗ್. ಅರ್ಥ ಆಗ್ತಾ ಇದೆಯಾ? ಯೋಚನೆ ಬರುತ್ತೆ. ಏನದು? ನೋಡು, ಇಷ್ಟೇ ಇರೋದು, ಇದೇ ಇದ್ರೆ ಹಣೆ ಬರ. ಇವ್ರ ಕಥನೆ ಎಷ್ಟು? ಥಾಟ್ ಬಂತು, ಯಾಕೆಂದ್ರೆ ಹಳೆ ಎಕ್ಸ್ಪೀರಿಯನ್ಸ್. ಅದನ್ನ ಯೋಚನೆ ಮಾಡೋದು ಬಿಡೋದು ನನಗ್ ಬಿಟ್ಟಿತ್ತಾನೆ. ಇಟ್ಸ್ ಓಕೆ, ಐ ಅಕ್ಸೆಪ್ಟ್ ಇಟ್, ಐ ವಿಲ್ ವರ್ಕ್ ಫಾರ್ ಚೇಂಜಿಂಗ್ ಟುವರ್ಡ್ಸ್ ಇಟ್. ಇದನ್ನ ಬದಲಾಯಿಸೋದು ಹೇಗೆ ಅಂತ ನಾನು ಕೆಲಸ ಮಾಡ್ತೀನಿ. ಐ ವಿಲ್ ಬಿ ರಿಲ್ಯಾಕ್ಸ್ಡ್. ಡೆಫಿನೆಟ್ಲಿ ಇಟ್ ಇಸ್ ಗೋನ್ ಟು ಚೇಂಜ್. ಇಟ್ಸ್ ಅ ಪಾಸಿಟಿವ್ ಥಿಂಕಿಂಗ್. ಅಟ್ಲೀಸ್ಟ್ ಸ್ವಲ್ಪ ರಿಲ್ಯಾಕ್ಸರ್ ಆಗ್ಬೋದಲ್ಲ. ಆಮೇಲೆ ಏನ್ ಮಾಡ್ಬೇಕು? ಸರಿಯಾದ ಗೈಡೆನ್ಸ್ ತಗೊಳ್ಬೇಕು. ಇದನ್ನ ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅಂತ ನಾವು ಸ್ಟಡಿ ಮಾಡ್ಬೇಕು, ಇಲ್ಲ ಬೇರೆಯವರಿಂದ ಇನ್ಫಾರ್ಮೇಶನ್ ತಗೊಳ್ಬೇಕು. ವಿತ್ ಮೆಡಿಸಿನ್ಸ್, ಹೌ ಟು ಇನ್ಕ್ರೀಸ್ ಪಾಸಿಟಿವಿಟಿ, yoga and breathing, or do you have some other techniques? I have 1001 techniques to help you. How many? 1001 techniques. ನಾನು ಪ್ರತಿ ಸೆಷನ್ ತಗೊಂಡಾಗ್ಲೂ ಡಿಫ್ರೆಂಟ್ ಟೆಕ್ನಿಕ್ ಉಪಯೋಗಿಸ್ತೀನಿ. ನಾನು ಎವ್ರಿ ಸೆಷನ್ ಐ ವಿಲ್ ಹೆಲ್ಪ್ ದ ಪರ್ಸನ್ ಟು ಗೋ ಥ್ರೂ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಓಕೆ, ಟೆಕ್ನಿಕ್ಸ್ ಬಿಟ್ಬಿಡಿ. ಇವಾಗ ಫಸ್ಟ್ ಏನಂತ ಹೇಳಿದ್ರೆ ಡಿಸಿಷನ್ ತಗೊಳ್ಳೋದು. Do I have to change myself? Thought. Yes. ಅದಕ್ಕೇನ್ ಬೇಕೋ ಅದು ಯೋಗನಾರು ಮಾಡಿ, ಬ್ರೀದಿಂಗ್ ಆರು ಮಾಡಿ, ಹಿಪ್ನೋಸಿಸ್ ಮಾಡಿ, ಅಫರ್ಮೇಶನ್ಸ್ ಹಾಕೊಳ್ಳಿ, ಸೈಕ್ಲಿಂಗ್ ಮಾಡಿ, ವ್ಯಾಯಾಮ ಮಾಡಿ, ಪಾಸಿಟಿವ್ ಥಿಂಕಿಂಗ್ ಬೆಳೆಸ್ಕೊಳ್ಳಿ, ಒಳ್ಳೆ ಆಹಾರ ಉಪಯೋಗಿಸ್ಕೊಳ್ಳಿ, ಒಳ್ಳೆ ಜನರ ಜೊತೆಗಿರಿ, ಒಳ್ಳೆ ಪುಸ್ತಕ ಓದಿ. ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಕರೆಕ್ಟ್? ಸೋ ಮೆನಿ ಥಿಂಗ್ಸ್. ಈಗ ಒಂದು ಪುಸ್ತಕ, ಒಳ್ಳೆ ಪುಸ್ತಕ ಓದಿದ್ರೆ ಏನಾಗತ್ತೆ? ಆ ಕ್ಷಣಕ್ಕೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವಿಟಿ ಭಸ್ಮ ಆಗೋಗುತ್ತೆ, ಆ ಕ್ಷಣಕ್ಕಷ್ಟೇ. ಅದೇ ದಿನ ಓದ್ತಾ ಇದ್ರೆ ಪ್ರಾಕ್ಟೀಸ್ ಆಗುತ್ತೆ ಮೈಂಡಿಗೆ. ಪಾಸಿಟಿವ್ ಆಗಿರೋದು ಅಭ್ಯಾಸ ಆಗ್ಬಿಡುತ್ತೆ. ಕರೆಕ್ಟ್? ಎಸ್. ವಾವ್, ವೆರಿ ನೈಸ್. ದೋಸ್ ಹೂ ಸ್ಪೀಕ್ಸ್ ನೆಗೆಟಿವ್, ದೇ ಲೀಡ್ ಗುಡ್ ಲೈಫ್. They were strong, but for us it hurts and impact on our health. How, Guruji? ಅಲ್ಲ ರೀ, ನೆಗೆಟಿವ್ ಮಾತಾಡೋರು ಜೀವನ ಚೆನ್ನಾಗಿದೆ ಅಂತ ಹೇಗ್ ಹೇಳಿದ್ರಿ? ಹೊರಗಡೆಯಿಂದ ನೋಡಿ ಹೇಳಿದ್ರಿ ತಾನೆ? SRS. ಹೊರಗಡೆಯಿಂದ ಏನ್ ನೋಡಿ ಹೇಳಿದ್ರಿ? ಒಳ್ಳೆ ಬಟ್ಟೆ ಹಾಕ್ತಾರೆ, ಮನೆ ಚೆನ್ನಾಗಿದೆ, ಕಾರ್ ಇದೆ, ಇನ್ನೇನಿದೆ, ಬೇಕಾದಷ್ಟು ಹಣ ಇದೆ, ಇದನ್ನ ನೋಡಿ ಅವ್ರು ಚೆನ್ನಾಗಿದ್ದಾರೆ ಅಂತ ಹೇಳೋದ? ಯೋಚನೆ ಮಾಡಿ. ನೆಗೆಟಿವ್ ಮಾತಾಡೋರ್ ಮನಸ್ಸು ಹೇಗಿರುತ್ತೆ? ಕೊರಗ್ತಾ ಇರುತ್ತೆ, ಯಾವುದೇ ನೋಡಿದ್ರು ನೆಗೆಟಿವ್ ಹೇಳ್ತಾ ಇರುತ್ತೆ. ನಾನು ನನ್ನ 15 ವರ್ಷದ ಜರ್ನಿಲಿ, ಈ ಕೌನ್ಸಿಲಿಂಗ್ ಥೆರಪಿ ಜರ್ನಿಲಿ ಇಂಥದ್ದು 1000 ಕೇಸ್ ನೋಡಿದ್ದೀನಿ. ನೋಡೋದಕ್ಕೆ ದಿ ಬೆಸ್ಟ್ ಆಗಿರ್ತಾರೆ, ಸೆಂಟ್ ಹಾಕೊಂಡು ಬಂದಿರ್ತಾರೆ. ಅವ್ರ ಕತೆ ಕೇಳಬೇಕು ನೀವು. ಕರ್ಮ ಕಾಂಡ ಅಂತ ಹೇಳ್ತೀವಲ್ಲ, ಹಾಗೆ ಎಂತೆಂತ ವ್ಯಕ್ತಿಗಳು, ಎಂತೆಂತವ್ರು. ನೋಡ್ಲಿಕ್ಕೆ ಏನೂ ಅರ್ಥ ಆಗಲ್ಲ ನಮಗೆ, ಹೊರಗಡೆ ಏನು ಗೊತ್ತಾಗಲ್ಲ, ಒಳಗಡೆ ಮಾತ್ರ ಕೊಳೆತು ಹೋಗಿರತ್ತೆ. ದೇಹ ಅಲ್ಲ, ಮನಸ್ಸು. ನಾನು ಹೇಳೋದು ಮನಸ್ಸು ಆ ರೀತಿ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ಇದನ್ನು ಕೂಡ ನಾವು ಬಿಡ್ಬೇಕು. ಇಟ್ ಈಸ್ ಅ ನೆಗೆಟಿವ್ ಥಾಟ್. ಅಗೇನ್ ಬೇರೆಯವ್ರು ನೆಗೆಟಿವ್ ಮಾತಾಡ್ತಾರೆ, ಆದ್ರೆ ಅವ್ರು ಚೆನ್ನಾಗಿದಾರಲ್ಲ, ಅದನ್ನ ಫಸ್ಟ್ ಬಿಡ್ಬೇಕು. ನಾನ್ ಚೆನ್ನಾಗಿರ್ಬೇಕು. ಇವತ್ತಿಂದ ನಾನ್ ಖುಷಿಯಾಗಿರ್ಬೇಕು, ಆನಂದವಾಗಿರ್ಬೇಕು, ಅದಕ್ಕೆ ಕನೆಕ್ಟ್ ಆಗ್ಬೇಕು. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ರಿ.
ನಿಮ್ ಬಗ್ಗೆ ನೀವು ಯೋಚನೆ ಮಾಡಿ. ಗುರುಜಿ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋದು, ಯೋಚನೆ ಮಾಡಿ. ಎಷ್ಟು ಬೇಕು? ಗಂಡನ್ ನೋಡ್ಕೋಬೇಕು, ಹೆಂಡತಿ ನೋಡ್ಕೋಬೇಕು, ಮಕ್ಳು ನೋಡ್ಕೋಬೇಕು, ಅಪ್ಪನ್ ನೋಡ್ಕೋಬೇಕು, ಎಲ್ಲ ನೋಡ್ಕೊಳ್ಳಿ. ಚೆನ್ನಾಗಿ ರೆಸ್ಪೆಕ್ಟ್ಫುಲ್ ಆಗಿ ಎಲ್ಲದನ್ನ ನೋಡ್ಕೊಳ್ಳಿ. ಆದ್ರೆ ನಿಮ್ಮೊಳಗಡೆ ಒದ್ದಾಡಬೇಡಿ. ಅಯ್ಯೋ ನನ್ನ ಹಣೆ ಬರ ಇಷ್ಟ ಅಂತ ಅನ್ಕೋಬೇಡಿ. ಏನ್ ಬೇಕಾದ್ರೂ ಬದಲಾಯಿಸಬಹುದು. ಸಮಯ ಬೇಕು, ತಾಳ್ಮೆ ಬೇಕು, ದೃಢ ನಿರ್ಧಾರ ಬೇಕು, ನಂಬಿಕೆ ಬೇಕು, ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಬೇಕಷ್ಟೆ. ಕರೆಕ್ಟ್? ಫಿನಾನ್ಷಿಯಲ್ ಪ್ರಾಬ್ಲಮ್ ಇವತ್ತಾಗಿದೆ, ಅದನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ವರ್ಕ್ ಮಾಡಿ. ಫಿನಾನ್ಷಿಯಲ್ ಪ್ರಾಬ್ಲಮ್ ತುಂಬಾ ಜನಕ್ಕೆ ಇರುತ್ತೆ. ಅದಕ್ಕೇನ್ ಮಾಡ್ಬೇಕು? ಸ್ಪಷ್ಟವಾಗಿ ಇವಾಗ್ಲಿಂದನೇ ವರ್ಕ್ ಮಾಡ್ತಾ ಹೋದ್ರೆ ಆ ಸಮಸ್ಯೆಯಿಂದನೂ ಹೊರಗೆ ಬರ್ಬೋದು. ಸಾಕಷ್ಟು ಜನ ಆರ್ಥಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಹಣದ ಬಗ್ಗೆ ನೆಗೆಟಿವ್ ಥಾಟ್ ಹಾಕೊಳ್ತಾನೆ ಇದ್ದಾರೆ. ಇವತ್ತಿಂದನೇ ಅದನ್ನು ಚೇಂಜ್ ಮಾಡಿ. ಮನಿ ಇಸ್ ಕಮಿಂಗ್ ಟು ಮೀ ಈಸಿಲಿ ಅಂತ ಸ್ಟಾರ್ಟ್ ಮಾಡಿ. ಫಿನಾನ್ಷಿಯಲ್ ಅಬಂಡೆನ್ಸ್ ಬಗ್ಗೆ ವರ್ಕ್ ಮಾಡಿ. ಆರ್ಥಿಕ ಸಮೃದ್ಧಿ ಬಗ್ಗೆ ವರ್ಕ್ ಮಾಡಿ. ಒಂದ್ ಕೆಲಸ ಮಾಡಿ, ಭಯವನ್ನ ತೆಗೆದಾಕೊಳ್ಳಿ. ಫಸ್ಟ್ ಭಯ ತೆಗೆದಾಕೊಂಡ್ರೆ ಸುಮಾರು ಚೇಂಜ್ ಆಗ್ಬಿಡುತ್ತೆ. ಹಾಗಾಗಿ ನೆಕ್ಸ್ಟ್ ವೀಕ್ ನಾನು ಫ್ರೀಡಮ್ ಫ್ರಮ್ ಫಿಯರ್ ಅಂತಾನೆ ಕ್ಲಾಸ್ ಮಾಡ್ತಾ ಇದ್ದೀನಿ. ಭಯಮುಕ್ತ ಮನಸ್ಸಿನೆಡೆಗೆ, ಜೀವನ ಅಲ್ಲ ಮನಸ್ಸಿನೆಡೆಗೆ, ಭಯಮುಕ್ತ ಮನಸ್ಸಿನೆಡೆಗೆ ಬನ್ನಿ. ಫಸ್ಟ್ ಭಯ ಇರೋದನ್ನ ಹೊರಗಾಕಿ, ರಿಲೀಸ್ ಮಾಡಿ. ಕರೆಕ್ಟ್? ಓಕೆ. ಸೊ ನಾನು ಕ್ವಶನ್ಸಿಗೆ ಆನ್ಸರ್ ಕೊಡೋದ್ರಲ್ಲಿ ಸಮಯ ಆಯ್ತು, ಇಟ್ಸ್ ಓಕೆ. ಆದ್ರೆ ಕಿವಿ ಮಾತು ಹೇಳ್ತೀರಿ, ಟೆಕ್ನಿಕ್ಸ್ಗಳು, ಸಿಂಪಲ್ ಟೆಕ್ನಿಕ್ಸ್ ಹೇಳ್ತೀನಿ. ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕಾದ್ರೆ ಇದನ್ನ ಮಾಡಿ. ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅದನ್ನ ಫೋಕಸ್ ಮಾಡಿ. ಆ ಪ್ರಾಬ್ಲಮ್ ಅನ್ನೇ ನೋಡ್ತಾ ಇರಿ, ಗಮನಿಸ್ತಾ ಇರಿ. ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡಿ. ಪ್ರಾಬ್ಲಮ್ ಸ್ಟಡಿ ಮಾಡ್ಬೇಕಾ? ಪ್ರಾಬ್ಲಮ್ ಹೇಗಿದೆ, ಯಾವ ತರ ಇದೆ, ಏನ್ ಮಾಡ್ಬೇಕು, ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ. ಪ್ರಾಬ್ಲಮ್ ಇದೆ ಅಂತ ಓಡಬೇಡಿ. ಅದರಿಂದ ಓಡೋದಲ್ಲ, ಯಾಕೆ ಬಂತು, ಹೇಗಾಗ್ತಾ ಇದೆ, ಇದಕ್ಕೆ ಏನ್ ಮಾಡಿದ್ರೆ ಸೊಲ್ಯೂಷನ್ ಸಿಗತ್ತೆ, ಯಾರ ಸಹಾಯ ಬೇಕು, ಏನ್ ಇಂಪ್ರೂವ್ ಮಾಡ್ಕೊಳ್ಬೇಕು, ಅದೇ ಸೊಲ್ಯೂಷನ್ ಅಲ್ವಾ? ಜಸ್ಟ್ ಫೋಕಸ್ ಆನ್ ದ ಪ್ರಾಬ್ಲಮ್, ಆಟೋಮ್ಯಾಟಿಕಲಿ ಸೊಲ್ಯೂಷನ್ ವಿಲ್ ಸ್ಟಾರ್ಟ್ ಕಮಿಂಗ್ ಟು ಯು. ಆದ್ರೆ ನಾವೇನ್ ಮಾಡ್ತೀವಿ? ಪ್ರಾಬ್ಲಮ್ ಇದೆ, ದೂರ ಓಡ್ತಾ ಇದೀವಿ, ನೆಗೆಟಿವ್ ಥಾಟ್ ಹಾಕೊಂಡಿದೀವಿ. ಅಯ್ಯೋ ನನಗೆ ಈ ಸಮಸ್ಯೆ ಇದೆ, ಅಯ್ಯೋ ಸಮಸ್ಯೆ ಇದೆ. ಹೌದು ಸಮಸ್ಯೆ ಇದೆ. ಏನ್ ಸಮಸ್ಯೆ ಇದು ನೋಡು, ಓಪನ್ ಮಾಡೋದು. ಯಾವ ಸಮಸ್ಯೆ ಇದ್ರೂ ಅದನ್ನ ಸಾಲ್ವ್ ಮಾಡ್ಕೊಳ್ಬಹುದು. ದೇವ್ರ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾನೆ. God has an answer for every question, every problem you have. Right? So this is the simple technique I'm telling you. ಅದನ್ನ ನೋಡ್ತಾ ಹೋಗಿ. ಅದಾದ್ಮೇಲೆ ಪಾಸಿಟಿವ್ ಥಿಂಕಿಂಗ್ ನಿಮಗೆ ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ಪಾಸಿಟಿವ್ ಅಫರ್ಮೇಷನ್ಸ್ ಅನ್ನ ಹೇಳ್ತಾ ಹೋಗಿ ಎವ್ರಿ ಡೇ. ಓಕೆ? ಪಾಸಿಟಿವ್ ಅಫರ್ಮೇಷನ್ಸ್ ಹೇಳ್ತಾ ಹೋದ್ರೆ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಫಸ್ಟಿಗೆ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳಕ್ ಶುರು ಮಾಡ್ಬೇಕು. ಅದಕ್ಕೆ ನಾನು ಯಾವಾಗ ಹೇಳೋದು, ರೈಟ್ ಎ ಗ್ರಾಟಿಟ್ಯೂಡ್, ಧನ್ಯವಾದವನ್ನು ಅರ್ಪಿಸ್ಲಿಕ್ಕೆ ಶುರು ಮಾಡಿ. ಸ್ಟಾರ್ಟ್ ಎ ಗ್ರಾಟಿಟ್ಯೂಡ್ ಜರ್ನಲ್. ಒಂದು ಜರ್ನಲ್ ಇಟ್ಕೊಳ್ಳಿ, ಸ್ಟಾರ್ಟ್ ಮಾಡಿ. ಪ್ರತಿದಿನ ಥ್ಯಾಂಕ್ಸ್ ಹೇಳಕ್ ಸ್ಟಾರ್ಟ್ ಮಾಡಿ. ಎಲ್ಲರಿಗೂ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳಿ. ರೈಟ್? ಅದಾದ್ಮೇಲೆ ಫರ್ಗಿವ್ ಮಾಡಕ್ ಸ್ಟಾರ್ಟ್ ಮಾಡಿ. ಗುರುಜಿ ತುಂಬಾ ಕಷ್ಟ, ಸ್ಟಾರ್ಟ್ ಮಾಡ್ಬೇಕು. ಇವಾಗ ಬೇರೆ ವಿಧಿ ಇಲ್ಲ. ಕೆಲವೊಂದ್ಸರಿ ಕಷ್ಟಪಟ್ಟಾದ್ರೂ ಮಾಡ್ಬೇಕಾಗತ್ತೆ ನಮ್ಮ ಉದ್ಧಾರಕ್ಕೆ ಅಲ್ವಾ? ಜೊತೆಗೆ ನಿಮ್ ಜೊತೆಗೆ ನೀವು ಮಾತಾಡಕ್ ಸ್ಟಾರ್ಟ್ ಮಾಡಿ, ಸೆಲ್ಫ್ ಟಾಕ್ ಮಾಡಕ್ ಸ್ಟಾರ್ಟ್ ಮಾಡಿ, ಹೆಲ್ಪ್ ಆಗುತ್ತೆ. ಇದೆಲ್ಲ 1 ಗಂಟೆಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಇವೆಲ್ಲ ಮತ್ ಬರ್ತಾ ಇರಿ. ವಿ ಕ್ಯಾನ್ ಡೆಫಿನೆಟ್ಲಿ ವರ್ಕ್ ಆನ್ ಇಟ್. ಓಕೆ? ಸೊ ಯಾರ್ಯಾರಿಗೆ ಆಸಕ್ತಿ ಇದೆಯೋ ನೆಕ್ಸ್ಟ್ ವೀಕ್ ಖಂಡಿತ ಬನ್ನಿ. ಭಯ ಅಂದ್ರೇನು, ಭಯದ ನಿಜ ಸ್ವರೂಪ ಏನು, ಭಯ ಯಾಕೆ ನಮ್ಮಲ್ಲಿದೆ, ಭಯ ನಿಜಾನ ಸುಳ್ಳ, ಭಯ ಸೃಷ್ಟಿ ಯಾಕಾಯ್ತು, ದೇವ್ರ್ಯಾಕೆ ಭಯನ ಸೃಷ್ಟಿ ಮಾಡಿಟ್ಟಿದ್ದಾನೆ, ರೈಟ್? ಆ ಭಯದ ಸ್ವರೂಪ ಏನು, ಅದನ್ನ ಹೇಗೆ ಹೊರಗೆ ಬರೋದು, ಇದೆಲ್ಲ ಸ್ವಲ್ಪ ಡಿಸ್ಕಷನ್ ಮಾಡೋಣ, ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡೋಣ. ನೋಡಿ, ಇನ್ಫಾರ್ಮೇಶನ್ ಸಿಕ್ಕಿದೆ, ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ. ನಾನು ಕೊಟ್ಟಿರೋದು ಬರೀ ಇನ್ಫಾರ್ಮೇಶನ್ ಅಷ್ಟೇ. ಆದ್ರೆ ಅದ್ರ ಮಧ್ಯೆ ಒಂದು ಟೆಕ್ನಿಕ್ ಏನೋ ಇಂಟ್ರೊಡ್ಯೂಸ್ ಮಾಡಿದೆ. ಥಿಂಕ್ 2 minutes ಪಾಸಿಟಿವ್ ಅಬೌಟ್ ಯು ಅಂತ. ದಟ್ ಈಸ್ ಆಲ್ಸೋ ಒಂದು ಟೆಕ್ನಿಕ್. ಯೂಸ್ ಇಟ್. ನಿಮ್ ಬಗ್ಗೆ ನೀವು 2 ನಿಮಿಷ ಕುತ್ಕೊಂಡು ಒಳ್ಳೆದ ಯೋಚನೆ ಮಾಡಿ. ಏನೇ ಪ್ರಶ್ನೆ ಇದ್ರು ಸಂಸ್ಥೆಗೆ ಕಾಲ್ ಮಾಡ್ಬೋದು. ಗುರುಮಾ ಇರ್ತಾರೆ, ನಾನು ಇರ್ತೀನಿ. ಖಂಡಿತ ನೀವು ಡಿಸ್ಕಷನ್ ಮಾಡ್ಬೋದು. ವಿ ಆರ್ ಹಿಯರ್ ಟು ಹೆಲ್ಪ್ ಯು. ನಾವು ಮಲ್ಟಿ ಡೈಮೆನ್ಷನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ. ಬೇರೆ ಬೇರೆ ಆಯಾಮಗಳಿಂದ ಸೊಲ್ಯೂಷನ್ಸ್ ಕೊಡ್ತಾ ಇದೀವಿ. ಅದೆಲ್ಲ ಉಪಯೋಗಿಸ್ಕೊಳ್ಳಿ. ಓಕೆ? ನಮ್ಮ ವೆಬ್ಸೈಟಿಗೆ ಹೋಗಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ. There are many things you will
get, understand, and it will help. Great. ಶಾಂತಿ ಮಂತ್ರ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ಬಿ ಹ್ಯಾಪಿ. Celebrate your life. See you in next class. God bless you.